ಈಗ ಎಲ್ಲರಿಗೂ ನಮಸ್ಕಾರ. ಇವತ್ತು ಮುರಾರಿ ತಂತ್ರಿಗಳು ಅವರು ತರಗತಿ ತಗೊಳ್ಳುವಾಗ 6:10ಕ್ಕೆ ಬರ್ತಾನೆ ಅಂತ ಹೇಳಿದರು. ಹಾಗೆ ನಾನು 1-2-3 ಸುಭಾಷಿತಗಳನ್ನ ತಮಗೆ ತಿಳಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ಸುಭಾಷಿತಗಳು ಅಂದ್ರೆ ಸುಭಾಷಿತ, ಒಳ್ಳೆಯ ಮಾತುಗಳು. ಅಂದ್ರೆ ಯಾವತ್ತಿಗೂ ಕೂಡ ಒಳ್ಳೆಯ ಮಾತುಗಳು, ಯಾವತ್ತಿಗೂ ಕೂಡ ಅನುಕರಣೀಯವಾದಂತಹ ಮಾತುಗಳು, ಸತ್ಯದ ಮಾತುಗಳು, ಯಾವ ಕಾಲಕ್ಕೂ ಸಾರ್ವಕಾಲಿಕ ಸತ್ಯ. ಅಂತಹ ಮಾತುಗಳಿಗೆ, ಶ್ಲೋಕಗಳಿಗೆ ನಾವು ಸುಭಾಷಿತ ಅಂತ ಹೇಳ್ತೇವೆ. ಭಾಷಿತ ಅಂದ್ರೆ ಮಾತನಾಡೋದು, ಒಳ್ಳೆಯ ಮಾತುಗಳು ಅಂತ ಲೆಕ್ಕ. ಅದಕ್ಕೆ ಕಾಲ ಭೇದ ಸಮಯ ಯಾವುದೂ ಇಲ್ಲ. ಏನು ಕೇಳಿಸ್ತಾ ಇಲ್ಲ. ಯಾವುದೇ ಸಮಯದಲ್ಲಿ ಯಾವುದೇ ವ್ಯಕ್ತಿಗೂ ಅನ್ವಯವಾಗುವಂತಹ ಒಳ್ಳೆಯ ಪರಿಪಾಠಗಳು, ಇದಕ್ಕೆ ಸುಭಾಷಿತ ಅಂತ ಹೇಳ್ತವೆ. ಈ ಸುಭಾಷಿತಗಳು ನಮ್ಮ ಪ್ರಥಮ ಪರೀಕ್ಷೆಯ ಪುಸ್ತಕದಲ್ಲಿ ಕೂಡ ಇದೇ ಸುಭಾಷಿತಗಳು ಇದೆ. ಅದರಲ್ಲಿ ನಾನು ಇವತ್ತು 3 ಶ್ಲೋಕಗಳ ಬಗ್ಗೆ ನಾನು ವಿವರಣೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಸುಭಾಷಿತ ಆಗ್ಬೋದು, ಅಥವಾ ಪದ್ಯಗಳಾಗ್ಬೋದು, ಅಥವಾ ಶ್ಲೋಕಗಳಾಗ್ಬೋದು. ಇವುಗಳನ್ನೆಲ್ಲ ಹೇಗೆ ಕಲಿಯುವಂತ ಕ್ರಮ ಅಂತ ಹೇಳಿದ್ರೆ ಅದು ಕನ್ನಡಕ್ಕೂ ಇದಕ್ಕೂ ಸ್ವಲ್ಪ ವಿಭಿನ್ನ ಇದೆ. ಅದು ಹೇಗೆಂದ್ರೆ ನೋಡಿ, ನಾವು ಸಂಸ್ಕೃತದಲ್ಲಿ ಸುಭಾಷಿತ ಇರ್ತದೆ, ಸಂಸ್ಕೃತ ಭಾಷೆಯ ಸುಭಾಷಿತ ಸಂಸ್ಕೃತದಲ್ಲಿ ಇರ್ತದೆ. ಅದರಲ್ಲಿ ಒಂದು ನೋಡಿ ನಾನೀಗ ಕೊಟ್ಟಿದ್ದೇನೆ, ಸಂಸ್ಕೃತದಲ್ಲಿ ಇದೆ. ಇದನ್ನು ತಮಗೆ ಓದಲಿಕ್ಕೆ ಕಷ್ಟ ಆಗ್ಬೋದು, ಪ್ಯೂರ್ ಸಂಸ್ಕೃತ ಆದ ಕಾರಣ ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೆ ಬೇಕಾಗಿ ನಾನು ತಮಗೆ ಇನ್ನೊಂದು ವಿಷಯವನ್ನು ಹೇಳ್ತೇನೆ. ನೋಡಿ, ಅದೇ ಶ್ಲೋಕ, ಸಂಸ್ಕೃತ ಶ್ಲೋಕ ಕನ್ನಡದಲ್ಲಿ ನಾನು ಬರೆದಿದ್ದೇನೆ. ಕನ್ನಡ ನಿಮಗೆ ಓದಲಿಕ್ಕೆ ಸುಲಭ ಆಗ್ತದೆ. ಯಾಕಂದ್ರೆ ಶುರುವಿಗೆ 5-6 ಸಲ ನೀವೆಲ್ಲ ಸ್ಟಡಿ ಮಾಡುವಾಗ ಕನ್ನಡದಲ್ಲಿ ಫಸ್ಟಿಗೆ ಓದಿ, ಅದು ಹೇಗೆ ಬರ್ತದೆ ನಿಮಗೆ ಅರ್ಥ ಆಗ್ತದೆ. ಮತ್ತೆ ಅದನ್ನು ಸಂಸ್ಕೃತದಲ್ಲಿ ನೋಡ್ಕೊಂಡು ಅದನ್ನು ಓದಲಿಕ್ಕೆ ಬರುವಾಗ ಸುಲಭ ಆಗ್ತದೆ. ನೋಡಿ, ಇದನ್ನು ಓದ್ತೇನೆ. ಕ್ಷಣಶಃ ಕಣಶಃ ಚೈವ, ಕ್ಷಣಶಃ ಕಣಶಃ ಚೈವ ವಿದ್ಯಾಮರ್ಥಂ ಚ ಸಾಧಯೇತ್. ಅಂದ್ರೆ ಇದು ವಿದ್ಯಾಂ ಅರ್ಥಂ ಚ ಸಾಧಯೇತ್. ನಾನೀಗ ಹೇಳ್ತಾ ಇರೋದು ಈಗ ಹೇಗೆ ಓದುವುದು ಅಂತ ಮಾತ್ರ, ಅರ್ಥ ಅಲ್ಲ, ಓದುದು ಮಾತ್ರ. ಕ್ಷಣತ್ಯಾಗೆ, 2ನೆಯ ಲೈನಲ್ಲಿದೆ, ಕ್ಷಣತ್ಯಾಗೆ ಕುತೋ ವಿದ್ಯಾ, ಕ್ಷಣತ್ಯಾಗೆ ಕುತೋ ವಿದ್ಯಾ, ಕಣತ್ಯಾಗೆ ಕುತೋ ಧನಂ. ಕಣತ್ಯಾಗೆ ಕುತೋ ಧನಂ, ಇದು ಕನ್ನಡದಲ್ಲಿ ಇರುವಂಥದ್ದು. ಈಗ ಇದನ್ನೇ ನಾವು, ಇದು ಸಂಸ್ಕೃತ, ಕನ್ನಡದಲ್ಲಿ ನೀವು 5-6 ಸಲ ಆದ್ರೂ ನೀವು ಓದಿಕೊಳ್ಬೇಕಾಗ್ತದೆ. ಅಂದ್ರೆ ಪ್ರಾರಂಭ ಆದ ಕಾರಣ, ಪ್ರಥಮ ದ್ವಿತೀಯ ಎಲ್ಲ ಆದ ನಂತರ ಸಂಸ್ಕೃತವನ್ನೇ ನೀವು ಕಲಿಬಹುದು, ಸುಲಭ ಆಗ್ತದೆ. ಈಗ ಅಕ್ಷರ ಮಾಲಿಕೆ ಕೂಡ ನೀವು ಕಲಿತಾ ಇದ್ದೀರಿ, ಸಂಸ್ಕೃತ ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೆ ಈ ರೀತಿಯಲ್ಲಿ, ಯಾಕೆ ನಾನು ಹಿಂದೆ ಬಹಳ ಕಷ್ಟಪಟ್ಟವ, ಆದ ಕಾರಣ ನನಗೆ ಗೊತ್ತಿದೆ. ಆದ ಕಾರಣ ನಾನು ತಮ್ಮ ಕಷ್ಟ ಎಲ್ಲ ಗೊತ್ತಿದೆ, ಆದ ಕಾರಣ ಹೇಳ್ತಾ ಇದ್ದೇನೆ. ನೋಡಿ, ಈ ಶ್ಲೋಕ ನೋಡಿ, ಕ್ಷಣಶಃ, ಇದು ಕ್ಷ, ಇದು ಣ, ಇದು ಶ ವಿಸರ್ಗ, ಕ್ಷಣಶಃ. ಕಣಶ್ಚೈವ, ಇಲ್ಲಿ ಶ ಮತ್ತು ಚಾಗೆ ಸಂಧಿಯಾಗಿ ಚೈವ, ಶೈವ ಅಂತ ಬಂದಿದೆ. ಕಣಶ್ಚೈವ
ವಿದ್ಯಾಮರ್ಥಂ, ವಿದ್ಯಾಮ ಅರ್ಥಂ, ವಿದ್ಯಾಮರ್ಥಂ. ಚ, ಚ ಅಂದ್ರೆ ಮತ್ತು, ಯಾವುದನ್ನು? ವಿದ್ಯೆಯನ್ನು ಮತ್ತು ಅರ್ಥವನ್ನು ಎಂಬ ಅರ್ಥ ಚ. ಇದು ಚಾಲ, ನಾವು ಕುಡಿಯುವ ಚಾಲ ಚ, ಸಣ್ಣ ಚ ಅಂದ್ರೆ ಮತ್ತು. ಅಂಡ್ ಸಾಧಯೇತ್, ಸಾಧಿಸಬೇಕು, ಸಾಧಯೇತ್ ಸಾಧಿಸಬೇಕು. ಯಾವುದನ್ನು ಅಂತ ಮತ್ತೆ ಹೇಳ್ತಾನೆ. ಕ್ಷಣತ್ಯಾಗೆ, ಸರಿ ನೋಡಿಕೊಳ್ಳಿ, ಕ್ಷಣತ್ಯಾಗೆ ಇದು ತ್ ಒತ್ತು ಯಾ ಮತ್ತೆ ಇದು ಗೆ. ಕ್ಷಣತ್ಯಾಗೆ ಕುತೋ ವಿದ್ಯಾ, ಇದು ದ್ಯ, ದ್ಯ ದಾಕೆ ಯ ದ್ಯ ಬರೆಯುವಂಥದ್ದು. ವಿದ್ಯಾ ಕಣತ್ಯಾಗೆ, ಕಣ ತ್ಯಾಗೆ, ತ್ಯಾಗೆ ಮೊದಲು ಬಂದ ತ್ಯಾಗವೇ ಇಲ್ಲಿ ಬಂದದ್ದೇ. ತ್ಯಾಗೆ ಕುತೋಧನಂ, ಇದು ಕು, ಇದು ಕುತೋಧನಂ. ಇದು ಒಂದು ಪ್ರಥಮ ಶ್ಲೋಕ ಇವತ್ತು ನಾನು ಹೇಳ್ತಾ ಇರೋದು. ಈಗ ಇದನ್ನ ಕಲಿಯುವ ಕ್ರಮ ಹೇಗೆ ಅಂತ ನಾನು ಹೇಳ್ತೇನೆ. ಇಷ್ಟವರೆಗೆ ಓದುವ ಕ್ರಮ ಮಾತ್ರ ಹೇಳಿದ ಅಷ್ಟೇ. ಅಂದರೆ ಸಂಸ್ಕೃತ ಓದುವಾಗಲೇ ನಮಗೆ ಅರ್ಥ ಆಗಬೇಕು ಸ್ವಲ್ಪ ಸ್ವಲ್ಪ. ಈಗ ನಿಮಗೂ ಅರ್ಥ ಆಗಿರ್ಬೋದು ನಾನು ಓದುವಾಗ, ಆಯ್ತಾ. ಇದು ಸಂಸ್ಥೆಯಲ್ಲಿ ತುಂಬಾ ಇಂಟ್ರೆಸ್ಟ್ ಇದ್ದವರಿಗೆ ಇದೇನು ಗೊತ್ತುಂಟ, ಇದೊಂದು ನಮಗೆ ಒಂದು ನಿಧಿ ಸಿಕ್ಕಿದಾಗೆ ಆಗ್ತದೆ ಸಂಸ್ಕೃತ ಶ್ಲೋಕ ಓದಿದ್ರೆ. ಅಂದ್ರೆ ಎಷ್ಟೋ ಜನ ವಿದ್ವಾಂಸರು ಸಂಸ್ಕೃತ ಮಾತಾಡ್ತಾ ಇರ್ತಾರೆ, ಎಷ್ಟೋ ಜನ ಪುರೋಹಿತರು ಸಂಸ್ಕೃತವನ್ನು ಹೇಳ್ತಾರೆ, ಎಷ್ಟೋ ಜನ ಬ್ರಾಹ್ಮಣರು ಅವರವರ ಕ್ರಿಯೆಗಳಿಗೆಲ್ಲ ಸಂಸ್ಕೃತ ಯೂಸ್ ಮಾಡ್ತಾರೆ. ಆಗ ನಮಗೂ ಒಂದು ಆಸೆ ಇರ್ತದೆ ಸಂಸ್ಕೃತ ಕಲಿಬೇಕು ಅಂತ. ಆದ್ರಿಂದ ಆ ಸಂಸ್ಕೃತ ಅಂತ ಹೇಳಿದ ಕೂಡ ನಮ್ಮ ದೇಹದಲ್ಲಿ ರೋಮಾಂಚನ ಆಗ್ಲೇಬೇಕು, ಆಗ್ತದೆ ಇಂಟ್ರೆಸ್ಟ್ ಇದ್ದವರಿಗೆ. ಆದ್ರಿಂದ ಅವರಿಗೆ ಸಂಸ್ಕೃತ ಶ್ಲೋಕ ಕಲೀಲಿಕ್ಕೆ ಇದೊಂದು ಸರಿಯಾದ ಮಾರ್ಗದರ್ಶನ ನಾನು ಇವತ್ತು ನನ್ನಿಂದ ಗೊತ್ತಿದ್ದನ್ನು ನಾನು ನಿಮ್ಗೆ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಹಿಂದೆ ಒಂದ್ಸಲ, ಯಾವಾಗಲೂ ಒಂದ್ಸಲ ನಾನು ಹೇಳಿದೆ ಒಂದು ಅಕೇಶನ್ ಅಲ್ಲಿ. ನನಗೆ ನಾನು ಒಬ್ರು ಭಾವನ ಮನೆಯಲ್ಲಿ ಇದ್ದೆ. ಯಾವಾಗ ನಾನು ಒಂದು 10 ವರ್ಷ 12 ವರ್ಷದ ಇರುವಾಗ, 3 ವರ್ಷ ಹೈಸ್ಕೂಲ್ ಮಾಡಿದ್ದೆ ಅವರ ಮನೆ ಇಟ್ಕೊಂಡು. ಅಲ್ಲಿ ಒಬ್ರು ನನ್ನ ಅತ್ತೆ, 92 ವರ್ಷದ ಅತ್ತೆ, 92 ವರ್ಷದ ಅತ್ತೆ, ಅವರು ಬಗ್ಗಿ ಮೈಯೆಲ್ಲ ಬಗ್ಗಿತ್ತು, ಸ್ಕೂಲಿಗೆ ಹೋಗಿರ್ಲಿಲ್ಲ. ಒಂದು ವೇದ ಪಾಠದ ಮನೆಯಿಂದ, ಅಂದ್ರೆ ತಂದೆಯ ಮನೆಯಿಂದ ಅಲ್ಲಿಯೂ ಕೂಡ ವೇದ ಪಾಠ, ಅಲ್ಲಿಂದ ಗಂಡನ ಮನೆಗೆ ಅಲ್ಲಿಯೂ ಕೂಡ ವೇದ ಪಾಠ. ಎರಡೂ ಫ್ಯಾಮಿಲಿಯು ಬಹಳ ಹೈ ಸ್ಟ್ಯಾಂಡರ್ಡ್ ಸಂಸ್ಥೆಯಲ್ಲಿ ಋಗ್ವೇದವನ್ನ ಕಲ್ತವರು ಅಂತ ಮನೆಗಳು. ಅವರು ಇವರೇನು ಕಲ್ತಿರ್ಲಿಲ್ಲ, ಆದರೂ ಮದುವೆಯಾಗಿ ಬಂದಾಗ ಅದು ಹೇಗೆ ಅವರಿಗೆ ಸಂಸ್ಕೃತ ಇಂಟ್ರೆಸ್ಟ್ ಬಂತು ಅಂತ ಗೊತ್ತಿಲ್ಲ. ಯೋಗ. ಅವರು ಈ ನವರಾತ್ರಿ ಟೈಮಲ್ಲಿ ಗಂಡನ ಮನೆಯಲ್ಲಿ ಒಬ್ರು ಡೈಲಿ ಋಗ್ವೇದ ಓದ್ತಾ ಇದ್ರು ನವರಾತ್ರಿ ಟೈಮಲ್ಲಿ. ಇವರಲ್ಲಿ ಕೂತ್ಕೊಂಡು ಒಂದು ಮೂಲೆಯಲ್ಲಿ ಕೂತ್ಕೊಂಡು ಕೇಳುದು, ಋಗ್ವೇದ ಕೇಳುದು. ಈ ಅತ್ತೆ ಸಣ್ಣದಿರುವಾಗ ಮದುವೆಯಾಗಿ ಬಂದ ಕೂಡಲೇ ಮೊದಲು ಕೇಳ್ತಾ ಇದ್ರು ಅಪ್ಪನ ಮನೆಯಲ್ಲಿ, ಇಲ್ಲೂ ಕೂಡ ಕೇಳಿದ್ರು. ಕೊನೆ ನಾನು ಹೋಗುವಾಗ ಅಲ್ಲಿಗೆ ಅವರಿಗೆ ಸಾಧಾರಣ 90 ವರ್ಷ, 90 ಚಿಲ್ಲರೆ ವರ್ಷ, 91 92 ವರ್ಷ. ಆಗಲೂ ಕೂಡ ಹಾಗೆ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಕೇಳುದು. ನೋಡಿ, ಒಂದು ಉತ್ಸಾಹ, ಇಂಟ್ರೆಸ್ಟ್ ಅಂದ್ರೆ ಏನು ಅಂತ ಸ್ವಲ್ಪ ಆಲೋಚನೆ ಮಾಡ್ಕೊಳ್ಳೋಣ. ಅವರು ಕೇಳುದು. ಕೇಳಿದ ನಂತರ ಅವರ ಮಗ ವೇದ ಓದುವುದು. ಅವರು ದೊಡ್ಡ ವಿದ್ವಾಂಸರೇ, ಅವರು ಪೌರೋಹಿತರೇ, ಅವರು ತಂತ್ರಿಗಳು ಎಲ್ಲ ಮಾಡ್ತಾ ಇದ್ರು, ಆಯ್ತಾ, ಆಫೀಷಿಯಲ್ ಆಗಿ ಕೆಲಸ ಮಾಡ್ತಾ ಇದ್ರು. ಅವರು ವೇದ ಓದುದು. ಅವರು ವೇದ ಓದ್ತಾ ಇರುವಾಗ ಅವರ ತಾಯಿ ಇಲ್ಲಿ ಕೇಳುದು. ಕೇಳಿ 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 ಏನು ಮಾಡ್ತಾ ಇದ್ರಂದ್ರೆ, ಮಗ ಎಲ್ಲಿಯಾದ್ರೂ ಒಂದು ಕಡೆ ತಪ್ಪಿದ್ರೆ, ಇದು 10 ದಿವಸ ಓದ್ಬೇಕು, ಋಗ್ವೇದ ಮುಗಿಬೇಕಾದ್ರೆ 10 ದಿವಸ ಓದ್ಬೇಕು, ದಿನಕ್ಕೆ ಎಷ್ಟೋ ಗಂಟೆ ಓದ್ಬೇಕು. ಅವರು ಬಹಳ ನಿಷ್ಠೆಯಿಂದ ಓದ್ತಾ ಇದ್ರು, ಇವ್ರು ನಿಷ್ಠೆಯಿಂದ ಕೇಳ್ತಾ ಇದ್ರು. ಮಗ ಎಲ್ಲಿಯಾದ್ರೂ ಒಂದು ಕಡೆ ತಪ್ಪಿದ್ರೆ ಅಮ್ಮ ಕೂಡ್ಲೆ ಹೇಳ್ತಾ ಇದ್ರು, ನೋಡು ಮಗ, ಇಲ್ಲಿ ತಪ್ಪಿದೆ. ವೇದ ಕಲೀಲಿಲ್ಲ, ಆದ್ರೆ ಅಷ್ಟು ಶ್ರದ್ಧೆಯಿಂದ ಕೇಳಿದ ಕಾರಣ ಬಾಯಿ ಪಾಠ ಇತ್ತು. ಇಡೀ ಪಂಚಾಂಗ ಅವರಲ್ಲಿ ಬಾಯಿ ಪಾಠ ಇತ್ತು, ಮನಸ್ಸಲ್ಲೇ ಇತ್ತು.
ನೋಡು, ಏಕಾದಶಿ ಯಾವಾಗ ಅವರೇ ಹೇಳ್ತಾರೆ, ಅಮಾವಾಸ್ಯೆ ಯಾವಾಗ ಅವರೇ ಹೇಳ್ತಾರೆ, ಹುಣ್ಣಿಮೆ ಯಾವಾಗ ಅವರೇ ಹೇಳ್ತಾರೆ, ಯುಗಾದಿ ಯಾವಾಗ ಅವರೇ ಹೇಳ್ತಾರೆ. ಅವರು ಅಷ್ಟಮಿ ಚೌತಿ ಎಂತೂ ಕೂಡ ಆಕಾಶ ನೋಡ್ತಾರೆ, ಆಕಾಶ ನೋಡಿದ ಕೂಡಲೇ ಹೇಳ್ತಾರೆ, ಚಂದ್ರ ಬಿಂಬದ ಮೇಲೆ ಹೇಳ್ತಾರೆ ಅಂತ ಕಾಣ್ತದೆ ಎಷ್ಟು ದೊಡ್ಡದಿರ್ತದೆ ಅಂತ. ನಾವು ಮನಸ್ಸು ಮಾಡಿದ್ರೆ ಸ್ವಲ್ಪ ಸ್ವಲ್ಪ ಹೇಳಲಿಕ್ಕೆ ಆಗ್ತದಲ್ವಾ. ಅವರು ಸಂಪೂರ್ಣ ಜೀವನ ಇಡೀ ಇದನ್ನ ಮಾಡ್ಕೊಂಡು ಚೆನ್ನಾಗಿ ಕಲ್ತಿದ್ದಾರೆ. ಹಾಗೆ ಸಂಸ್ಕೃತ ಅಭ್ಯಾಸ ಇದು ಪ್ರತಿಯೊಬ್ಬರಿಗೂ ನಮಗೆ ಬೇಕಾದಂತಹ ಒಂದು ಅಗತ್ಯ. ಆ ದೃಷ್ಟಿಯಿಂದ ನಾನು ಏನು ಮಾಡಿದ್ದೇನೆ ಅಂತ ಹೇಳಿದ್ರೆ, ಧ್ರುವಿಗೆ ಸಂಸ್ಕೃತದಲ್ಲಿ ಶ್ಲೋಕವನ್ನ ನಿಮಗೆ ಹೇಳ್ತೇನೆ ಒಂದು ಪೇಜಲ್ಲಿ. ಆ ನಂತರ ಇದನ್ನೇ ಕನ್ನಡದಲ್ಲಿ ಹೇಳ್ತೇನೆ ನೋಡಿ. ಆಗ ತೋರಿಸಿದ ನಾನು ನೋಡಿ, ಇದು ಕನ್ನಡ, ಅದೇ ಕನ್ನಡ. ಇದನ್ನಾಗ ನಾನು ತೋರಿಸಿದ್ದೇನೆ ನಿಮಗೆ. ಇದು ಕನ್ನಡ ಆದ ನಂತರ ಇದೇ ಶ್ಲೋಕಕ್ಕೆ ಅನ್ವಯಾರ್ಥ ಅಂತ ಉಂಟು. ಅನ್ವಯಾರ್ಥ ಅಂದ್ರೆ ಇರುವುದರಿಂದ ಅನ್ವಯಿಸುವುದು. ಒಂದೊಂದು ಪದಕ್ಕೂ ನಾವು ಕನ್ನಡದಲ್ಲಿ ಅರ್ಥವನ್ನ ಅನ್ವಯಿಸಬೇಕು. ಪ್ರತಿಯೊಂದು ಪದಕ್ಕೂ, ಸಂಸ್ಕೃತ ಪದಕ್ಕೂ. ಅದಕ್ಕೆ ಅನ್ವಯಾರ್ಥ. ಸಂಸ್ಕೃತ ಶ್ಲೋಕ, ಸಂಸ್ಕೃತ ಪದ್ಯ, ಸಂಸ್ಕೃತ ಮಂತ್ರ ಕಲಿಯುವಾಗ ಈ ಅನ್ವಯಾರ್ಥವು ದ ಮೋಸ್ಟ್ ಇಂಪಾರ್ಟೆಂಟ್. ಆಯ್ತಾ? ಒಂದೊಂದು ವರ್ಡನ್ನು, ಪದವನ್ನೂ ತೆಕ್ಕೊಂಡು ಅದಕ್ಕೆ ಅರ್ಥವನ್ನ ಹೇಳಬೇಕು. ನೋಡಿ, ಕ್ಷಣಶಃ ಅದು ಹಿಂದಿನ ಶ್ಲೋಕದ್ದು ಅರ್ಥ ಏನು? ಕ್ಷಣ ಕ್ಷಣಗಳಲ್ಲಿ, ಪ್ರತಿಯೊಂದು ಕ್ಷಣವು. ವಿದ್ಯಾಂ, ವಿದ್ಯಾಂ ಸಂಸ್ಕೃತ. ನೆಕ್ಸ್ಟ್ ವರ್ಡ್ ವಿದ್ಯೆಯನ್ನು. ಸಾಧಯೇತ್, ಸಾಧಿಸಬೇಕು. ಅರ್ಥ ಆಗ್ಲಿಲ್ವಾ? ಪ್ರತಿಯೊಂದು ಕ್ಷಣದಲ್ಲಿ ಕೂಡ ವಿದ್ಯೆಯನ್ನು ಸಾಧಿಸಬೇಕು. ಅದಕ್ಕೆ ಸಂಶ್ಲೋಕ ಕ್ಷಣಶಃ ವಿದ್ಯಾಂ ಸಾಧಯೇತ್. ಇದು ಅಲ್ಲಿ ಮಂತ್ರದಲ್ಲಿ ಬೇರೆ ಬೇರೆ ಕಡೆ ಇದೆ, ಒಂದೇ ಕಡೆ ಇಲ್ಲ. ಹೀಗೆ ನಾವು ಅದನ್ನು ಹೆಕ್ಕಿ ಹೆಕ್ಕಿ ಒಂದು ವಾಕ್ಯದ ಪ್ರಕಾರ ಬರೆದ್ರೆ ಅದಕ್ಕೆ ಅನ್ವಯಾರ್ಥ ಬರೀದು ಅಂತ ಹೇಳ್ತಾರೆ. ನೋಡಿ, ಎಂಥ ಒಂದು ಒಳ್ಳೆಯ ಒಂದು ಕ್ರಮ ಸಂಸ್ಕೃತ ಕಲಿಯಲಿಕ್ಕೆ. ಚ ಹಾಗೆ ಹೇಳಿದಲ್ಲ, ಚ ಅಂದ್ರೆ ಮತ್ತು. ಇದಷ್ಟಲ್ಲ, ಮತ್ತೇನ್ ಮಾಡ್ಬೇಕು ನೋಡಿ. ಕಣಶಶ್ಚೈವ. ಕಣಶ, ಕಣ ಅಂದ್ರೆ ಏನು ಗೊತ್ತುಂಟ? ಕಣ ಅಂದ್ರೆ ಕಾಳು, ತುಂಡು 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 ತೆಗೆದು ಕಾಳು ಕಾಳು ಸೇರಿಸಿ. ಕಣಶಶ್ಚೈವ, ಕಣಃ ಕಣಶ್ಚೈವ ಅಂತ ಅರ್ಥ. ಆಯ್ತಾ? ಚೈವ ಕಣ ಕಣಗಳಿಂದ. ನೋಡಿ ಅರ್ಥ ನೋಡಿ, ಕಣ ಕಳೆಗಳಿಂದ ಅಂದ್ರೆ ಕಾಳು ಕಾಳುಗಳನ್ನು ಸೇರಿಸಿ. ಹಾಗೆ ಅಕ್ಕಿ ಕಾಳು ತಗೊಳ್ಬಹುದು, ಗೋಧಿ ಕಾಳು ತಗೊಳ್ಬಹುದು. ಕಾಳು ಕಾಳು ಸೇರಿಸಿದರೆ ಏನಾಗ್ತದೆ? ನಮಗೆ ತುಂಬಾ ಅಕ್ಕಿ ಸಿಗ್ತದೆ, ತುಂಬಾ ಅನ್ನ ಸಿಗ್ತದೆ, ತುಂಬಾ ಗೋಧಿ ಸಿಗ್ತದೆ. ಯಾವುದನ್ನು ಕಣ ಕಣಗಳಿಂದ ಸಂಪಾದಿಸಬೇಕು ಅಂತ ಹೇಳಿದ್ರೆ ನೋಡಿ, ಧನಂ, ದ್ರವ್ಯವನ್ನು, ಧನವನ್ನ, ಸಂಪತ್ತನ್ನ, ಧನವನ್ನು ಸಾಧಯೇತ್, ಸಾಧಿಸಬೇಕು. ಇದು ಈಗಲ್ಲ, ಸಾವಿರಾರು ವರ್ಷಗಳ ಹಿಂದಿನ ಶ್ಲೋಕಗಳು. ಆಗ್ಲೂ ಕೂಡ ಸಾರ್ವಕಾಲಿಕ ಸತ್ಯ, ಈಗಲೂ ಕೂಡ ಸಾರ್ವಕಾಲಿಕ ಸತ್ಯ. ನಿಮಗೆ ಕಲಿಬೇಕಾ? ಚೆನ್ನಾಗಿ ಓದಿ, ಟೈಮ್ ವೇಸ್ಟ್ ಮಾಡಬೇಡಿ. ನೋಡಿ ಎಂತ ಮಾತು. ಅದೇ ರೀತಿ ಧನ ಸಂಪಾದನೆ ಮಾಡಬೇಕಾ? ಧನ ಸಂಪಾದನೆ ಮಾಡಬೇಕಾದ್ರೆ ನೀವು ಶ್ರಮ ಪಡಿ, ಕಣ ಕಣ ಸೇರಿಸಿ, ದೊಡ್ಡದು ಮಾಡಿ, ಆಗ ನಮಗೆ ಸಿಗ್ತದೆ. ನಮಗೆ ತಿಂಗಳಿಗೆ ಒಂದು ಸ್ವಲ್ಪ ಸಂಬಳ ಸಿಗ್ತದೆ ಅಂತ ಇಟ್ಕೊಳ್ಳಿ. ಸಂಬಳ ಸಿಗ್ತದೆ. ಓ, ನಮಗೆ ಈ ತಿಂಗಳಲ್ಲಿ ನಮ್ಮ ಹತ್ರ ಒಂದು 30,000 ಸಂಬಳ ಇದೆ, 50,000 ಸಂಬಳ ಇದೆ, 1 ಲಕ್ಷ ಸಂಬಳವಿದೆ ನಾವು ಕೆಲವರು ಹೇಳ್ತಾರೆ. ಆ 1 ಲಕ್ಷದಲ್ಲಿ 1 ಲಕ್ಷವು ಖರ್ಚು ಮಾಡಿಬಿಟ್ರೆ ಏನು? 1 ಲಕ್ಷ ಸಿಗ್ತದಲ್ಲ, ನನಗೇನು ತೊಂದರೆ ಇಲ್ಲ ಅಂದ್ರೆ ನಾವು ಖರ್ಚು ಮಾಡಿಬಿಟ್ರೆ ಏನಾಗ್ತದೆ? ಅದು ಸರಿಯಲ್ಲ. ಸಾವಿರಾರು ವರ್ಷದಿಂದ ಋಷಿಗಳು ಹೇಳಿದಂತ ಮಾತು ಅದಲ್ಲ. ಅವ್ರು ಏನು ಹೇಳಿದ್ದಾರೆ ಅಂದ್ರೆ, ಕಣ ಕಣಶಶ್ಚೈವ, ಕಣ ಕಣಗಳನ್ನು ಸೇರಿಸಿ, ಧನಂ, ಧನವನ್ನು, ಸಂಪತ್ತನ್ನು ಸಾಧಯೇತ್, ಸಾಧಿಸಬೇಕು, ಒಟ್ಟುಗೂಡಿಸಬೇಕು. ಸುಮ್ಮನೆ ಖರ್ಚು ಮಾಡುದಲ್ಲ. ಬಹಳ ಅಗತ್ಯ ಇದ್ರೆ ಖರ್ಚು ಮಾಡಬೇಕು, ಇಲ್ಲ ಅಂತ ಹೇಳುದಿಲ್ಲ. ಇಲ್ಲದಿದ್ರೆ ಖರ್ಚು ಮಾಡಬಾರದು, ಅನಗತ್ಯವಾಗಿ ಖರ್ಚು ಮಾಡಬಾರದು. ಇದು ಆಸೆ ಅಲ್ಲ, ಅಗತ್ಯ. ನೋಡಿ, ಆಸೆ ಅಲ್ಲ, ಇದು ಸಾಧನೆ. ಸಾಧಯೇತ್ ವರ್ಡ್ ನೋಡಿ, ಸಾಧಯೇತ್. ನಮಗೆ ಸಿಕ್ಕಿದಂತಹ ಸಂಬಳವನ್ನ
ಬೇಕಾದ್ದಕ್ಕೆ ಖರ್ಚು ಮಾಡಿ ಬೇಡದ್ದಕ್ಕೆ ಖರ್ಚು ಮಾಡದೆ ಇದ್ರೆ ಅದು ಸಾಧಯೇತು, ನಾವು ಸಾಧಿಸುತ್ತೇವೆ. ಯಾಕೆಂತ ಹೇಳಿದ್ರೆ ಅದಕ್ಕೆ ಕಾರಣ ಕೊಡ್ತಾರೆ. ಕ್ಷಣತ್ಯಾಗೆ ಸಮಯವನ್ನ ಎಲ್ಲಾದ್ರೂ ಹಾಳು ಮಾಡಿದ್ರೆ, ಬೆಳಿಗ್ಗೆ ಏಳುವಾಗ್ಲೇ 7 ಗಂಟೆ ಆದ್ರೆ, ಏಳುವಾಗ್ಲೇ 9 ಗಂಟೆ ಆದ್ರೆ, ಅಥವಾ ಎದ್ದು ಕೂಡ ಏನಾದ್ರೂ ಬೇರೆ ಆಡ್ಲಿಕ್ಕೆ ಹೋದ್ರೆ, ಹರಟೆ ಹೊಡಿಲಿಕ್ಕೆ ಹೋದ್ರೆ, ಕ್ಷಣತ್ಯಾಗ ಮಾಡಿದರೆ ಕುತೋ ವಿದ್ಯಾ, ಹೇಗೆ ನಮಗೆ ವಿದ್ಯೆ ಬರ್ತದೆ, ಹೇಗೆ ವಿದ್ಯೆ ಸಿಗ್ತದೆ. ಕಳಕಳಿಯ ಮಾತು ಇದು, ಕಳಕಳಿಯ ಮಾತು. ಸಮಯ ಹಾಳು ಮಾಡಿದ್ರೆ ನಮಗೆ ವಿದ್ಯೆ ಸಿಗೋದಿಲ್ಲ, ಫುಲ್ ಸಿಗೋದಿಲ್ಲ, ಜಾಗ್ರತೆ ಮಾಡಿಕೊಳ್ಳಿ ಅಂತ ಹೇಳುವಂತಹ ಒಂದು ಜಾಗ್ರತೆ ಮಾತು. ಅದೇ ರೀತಿಯಲ್ಲಿ ಕಣತ್ಯಾಗೆ ನೋಡಿ, ಕಣತ್ಯಾಗೆ ನಾವು ಕಣಕಳಗಳನ್ನು ಕಳೆದುಕೊಂಡ್ರೆ, ಕಾಳುಗಳನ್ನು ಒಂದು ಕಾಳು ಒಂದೇ ಅಕ್ಕಿ ಕಾಳ ಅಂತ ಬಿಸಾಡಿ ಬಿಟ್ರೆ, ಗೊತ್ತಾಯ್ತಾ, ಬಿಸಾಡಿ ಬಿಟ್ರೆ ಹಾಗೆ ಮಾಡಬಾರದು ಅಂತ ಕಳೆದುಕೊಂಡ್ರೆ ಕುತೋ ಹೇಗೆ ಧನಂ ಸಿಗುತ್ತದೆ ಅಂತ ಹೇಳುದು ಅಲ್ಲಿ ನಾವು ಸೇರಿಸ್ಕೊಳ್ಬೇಕು. ಅದನ್ನು ಧನ ಅಂತ ಮಾತ್ರ ಇದೆ, ಅಲ್ಲಿ ಧನಂ ಅಂತ ಧನ ಮಾತ್ರ ಇದೆ, ನಾವು ಅರ್ಥ ಮಾಡಿಕೊಳ್ಬೇಕು ಅದನ್ನು ಸಿಗುತ್ತದೆ ಅಂತ. ಅಂದ್ರೆ ಕಣಕಣಗಳನ್ನು ನಾವು ಹಾಳು ಮಾಡಿಕೊಂಡ್ರೆ ನಮಗೆ ಎಲ್ಲಿಂದ ಧನ ಸಿಗ್ತದೆ, ಸಂಪತ್ತು ಸಿಗ್ತದೆ. ನೋಡಿ, ಇದು ಬಹಳ ಸಿಂಪಲ್ ನಮಗೆ ವಿಷಯ ಅಂತ ಕಾಣಬಹುದು, ಅಷ್ಟೇನಾ ಇದು ಅಂತ ಆಳ್ಬೋದು. ಆದ್ರೆ ಆ ಮನದಾಳದಲ್ಲಿ ಆಲೋಚನೆ ಮಾಡಿ. ನಾವು ಎಷ್ಟೋ ಜನ ಸಂಪಾದನೆ ಮಾಡಿದ್ದೇವೆ, ನಮ್ಮಂತವರು ರಿಟೈರು ಆಗಿದ್ದೇವೆ, ಕೆಲವರು ಈಗ ಕೆಲಸ ಮಾಡ್ತಾ ಇದ್ದಾರೆ, ಕೆಲವರು ಕೆಲಸಕ್ಕೆ ಹೋಗುವ ಲೆವೆಲ್ ಇದ್ದಾರೆ, ಕೆಲವರು ಇನ್ನೂ ಸಂಪಾದನೆಗೆ ಶುರು ಮಾಡಬೇಕಷ್ಟೇ ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ, ಕೆಲವು ಜನ ಮಕ್ಕಳಿದ್ದಾರೆ. ಎಲ್ರಿಗೂ ಕೂಡ ಇದು ಅಪ್ಲೈ ಆಗುವಂಥದ್ದು. ಓದಬೇಕಾ, ಡೈಲಿ ಹೋಗಿ ಚೆನ್ನಾಗಿ ಓದಿ ಸಂಪಾದನೆ ಮಾಡಬೇಕಾ, ಕಾಳು ಕಾಳು ಸೇರಿ ಸಂಪಾದನೆ ಮಾಡಿ, ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಖರ್ಚು ಮಾಡಿ, ಉಳಿದುದನ್ನು ನಮ್ಮ ಮುಂದಿನ ದಿನಗಳಿಗಾಗಿ ಇಡಿ. ಜೇನುನೊಣ ಮಾಡಿದ ಹಾಗೆ, ಜೇನುನೊಣ ಯಾವಾಗ ನೀವು ಜೇನುನೊಣ ನೋಡಿದ್ರು ಕೂಡ, ಸಾವಿರಾರು ಜೇನುನೊಣಗಳು ಇದ್ರು ಕೂಡ ಪ್ರತಿದಿನ ಅವುಗಳು ಹೋಗ್ತದೆ, ಮಕರಂದ ಹೀರ್ತದೆ. ಒಂದು ಜೇನುನೊಣ ನೀವು ಅಬ್ಸರ್ವ್ ಮಾಡಿ, ಒಂದು ಜೇನುನೊಣನ ಮಾಡಿ ಗೂಡಿಗೆ ಬರ್ತದೆ, ಒಂದು ಸಣ್ಣ ಒಂದು ತುಂಡಿನನ್ನು ತಗೊಂಡು ಬರ್ತದೆ. ತುಂಡಿ ಏನಂದ್ರೆ ಅದು ಇದು ಯಾವುದು ಸವಿಯ ಜೇನು, ಹೂವಿನ ಮಕರಂದ ಆಗ್ಬೋದು, ಅದು ತರುವುದು ಮಕರಂದವನ್ನು ತರುವುದು, ಸಣ್ಣದು, ಬಹಳ ಸಣ್ಣದು, ಏನು ಅಷ್ಟು ತರಬೇಕು ಅಂತ ಇಲ್ಲ, ಅದು ಒಂದು ಕಾಳಿಗೆ ಸಮಾನ ಅದಕ್ಕೆ. ಆದ್ರೆ ಸಾವಿರಾರು ನೊಣಗಳು ದಿನಾ ಹೀಗೆ ತಂದು ಅದನ್ನು ಗೂಡಲ್ಲಿ ಇಟ್ಟು ಅದನ್ನು ಹೊಲಿದು ಒಂದು ಚೀಲದ ಹಾಗೆ ಮಾಡಿಕೊಂಡು ಅದರಲ್ಲಿ ಜೇನನ್ನು ಬೆಳೆಸ್ತವೆ. ಅವಾಗ ಹತ್ರ ಮೆಷಿನ್ ಇಲ್ಲ ಜೇನಿಗೆ, ಇದು ನ್ಯಾಚುರಲ್ ಇದು. ಯಾಕೆ ತಿಂತವೆ ಅಂತ ಹೇಳಿದ್ರೆ, ಅವುಗಳು ಬೆಳೆಸುವುದು, ಅವುಗಳು ಸ್ಟಾಕ್ ಮಾಡೋದು ಯಾಕೆ ಗೊತ್ತುಂಟಾ? ಮಳೆಗಾಲದಲ್ಲಿ ಅವುಗಳಿಗೆ ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಮಳೆ. ಅದಕ್ಕೆ ಬೇಕಾಗಿ ಆ ದೊಣಗಳು ಜೇನುವನ್ನು ಸಾಕ್ತವೆ, ಜೇನುವನ್ನು ಮಾಡ್ತವೆ, ಪ್ರಿಪೇರ್ ಮಾಡ್ತದೆ. ಬಹಳ ಸಿಹಿ, ನಿಮ್ಗೆ ಗೊತ್ತಿದೆ, ಎಲ್ರಿಗೂ ಜೇನು ಸಿಹಿ ಗೊತ್ತಿದೆ, ಮಾಡ್ತಾರೆ. ಆದ ಕಾರಣ ಅದನ್ನು ಈ ರೀತಿಯಲ್ಲಿ ನಾವು ಕೂಡ ಮಾಡಬೇಕು. ನಾವು ಏನಾದ್ರೂ ಉದಾಸೀನ ಮಾಡಿದ್ರೆ ಆ ಜೇನು ನೊಣದ ನೆನಪಾಗ್ಬೇಕು ನಮಗೆ, ಗೊತ್ತಾಯ್ತಾ? ಆ ಇರುವೆಯ ನೆನಪಾಗ್ಬೇಕು. ಇರುವೆಗಳು ಮಾಡುದು ಹಾಗೆ, ಸಾಲು ಇರುವೆಗಳು ಹೋಗ್ತಾ ಇರ್ತದೆ, ನಿಮ್ಮಲ್ಲಿ ಯಾರು ಹೋದ್ರು ಕೂಡ ಕ್ಯಾರ್ ಮಾಡೋದಿಲ್ಲ. ಅವುಗಳು ಸಾಯ್ತದ ಬದುಕದ ಗೊತ್ತಿಲ್ಲ, ಅವುಗಳು ಉದ್ದಕ್ಕೆ ಹೋಗ್ತಾ ಇರ್ತದೆ, ಏನಾದ್ರು ತಗೊಂಡು ಹೋಗ್ತಾ ಇರ್ತದೆ. ಸಾವಿರಾರು ಸೇರಿದಾಗ 1000 ಮಂದಿ ಇದ್ರೆ ಬಲ ಜಾಸ್ತಿ ಅಂತ ಹೇಳ್ತಾವಲ್ಲ, ಹಾಗೆ ಅವುಗಳು ಕೆಲಸ ಮಾಡ್ತಾ ಇವೆ. ನಾವು ಕೂಡ ಹಾಗೆ ಮಾಡಬೇಕು, ಹಾಳು ಮಾಡ್ಕೊಳ್ಬಾರದು ನಮ್ಮ ಸಂಪಾದನೆಯನ್ನ ಅಂತ ಇದೊಂದು ಮಾತು. ನೋಡಿ, ಈಗ ತಾತ್ಪರ್ಯ ಇಲ್ಲಿದೆ. ಈ 4 ಸ್ಟೇಜಲ್ಲಿ ನಾವು ಕಲಿಬೇಕು. ತಾತ್ಪರ್ಯ ಇದೇನ್ ತಾತ್ಪರ್ಯ ನೋಡಿ, ಪ್ರತಿಯೊಂದು ನಿಮಿಷದಲ್ಲಿಯೂ ಕೂಡ ವಿದ್ಯೆಯನ್ನ ಕಲಿಯಬೇಕು. ನೋಡಿ, ಹಾಗೆ ಹೇಳಿದ್ ನಾನು, ಪ್ರತಿಯೊಂದು ನಿಮಿಷದಲ್ಲಿ ಕೂಡ ವಿದ್ಯೆಯನ್ನು ಕಲಿಯಬೇಕು. ಅದಕ್ಕೆ ನಿಮಿಷ, ದಿನ, ವರ್ಷ ಅಂತ ಇಲ್ಲ, ನಿಮಿಷವೂ ಕಲಿಯಬೇಕು. ಕಲಿಸದೆ ಒಂದು ಇಷ್ಟು ನಾವು ಫಿಕ್ಸ್ ಮಾಡಿಕೊಂಡು ಅಷ್ಟು ಕಲಿಯದೆ ನಾವು ಬೇರೆ ಕೆಲಸ ಮಾಡಬಾರದು. ನಾನು ಒಂದು ಟೀಚರ್ ಆದ ಕಾರಣ ಧೈರ್ಯವಾಗಿ ಹೇಳ್ತೇನೆ, ನಾನು ಧೈರ್ಯವಾಗಿ ಹೇಳ್ತೇನೆ, ಆಯ್ತಾ? ಮತ್ತೆ ಪ್ರತಿಯೊಂದು ಕಣದಿಂದಲೂ ಧನ ಸಂಪಾದಿಸಬೇಕು. ನೋಡಿ, ಆ ಪ್ರಾಣಿಗಳ ಕೊಡುವಂತಹ ಪಾಠವನ್ನ ನಮ್ಗೆ ಶ್ಲೋಕದ ರೂಪದಲ್ಲಿ ಕೊಟ್ಟಿದ್ದಾರೆ. ಋಷಿಮುನಿಗಳು ನೋಡಿದ್ದಾರೆ, ಅದನ್ನೀಗ ಹೇಳ್ತಾ ಇದ್ದಾರೆ. ಈಗ ಲಕ್ಷಗಟ್ಟಲೆ ವರ್ಷ ಅದು ಮುಂದೆ ಬಂದಿದೆ.
ಅದು ಇನ್ನೂ ಹೋಗ್ಲಿಲ್ಲ. ಸಾರ್ವಕಾಲಿಕ ಸತ್ಯ ಅಂತ ನಾನು ಹೇಳಿದನಲ್ಲ, ಅದಕ್ಕನ್ನ ನೋಡ್ಕೊಳ್ಬೇಕು. ಪ್ರತಿಯೊಂದು ಕಡದಿಂದಲೂ ನಾವು ಧನ ಸಂಪಾದನೆ ಮಾಡಬೇಕು. ಸಮಯ ಕಳೆದರೆ ವಿದ್ಯೆ ಇಲ್ಲ. ನಾವು ಸಮಯನ ಹಾಳು ಮಾಡ್ಕೊಂಡು ಹೋದ್ರೆ ವಿದ್ಯೆಯೇ ಬರೋದಿಲ್ಲ. ಎಲ್ಲಿಂದ ಬರೋದಿಲ್ಲ. ಅದೇ ರೀತಿಯಲ್ಲಿ ಕಣ ಕಳೆದರೆ ಧನವಿಲ್ಲ. ಕಾಲನ್ನು ನಾವು ವೇಸ್ಟ್ ಮಾಡಿಕೊಂಡ್ರೆ ನಮಗೆ ಸಂಪತ್ತು ಸಿಗೋದಿಲ್ಲ. ನೋಡಿ, ಇಂತಹ ಒಂದು ಸಾವಿರಾರು ಇಂತಹ ಒಂದು ಇದು ಸಾರ್ವಕಾಲಿಕ ಸತ್ಯಗಳು ಈ ಶ್ಲೋಕಗಳ ಮೂಲಕ, ಸುಭಾಷಿತ ಮೂಲಕ ಸಾವಿರಾರು ನಮ್ಮ ಹತ್ರ ಇವೆ. ಒಂದೆರಡಲ್ಲ, ಸಾವಿರಾರು ಇವೆ. ಆದ್ರೆ ಇದು ಸಂಸ್ಕೃತದಲ್ಲಿದೆ. ಆದ ಕಾರಣ ಸಂಸ್ಕೃತದಲ್ಲಿ ತಾವು ಬಹಳ ಆಸಕ್ತಿ ತೋರಿಸ್ತಾ ಇದ್ದೀರಿ. ತಾವು ನಿಜವಾಗಿ ಈ ಆಸಕ್ತಿಯನ್ನ ಇಲ್ಲಿಗೆ ನಿಲ್ಲಿಸಬಾರದು. ನಮ್ಮ ಎಲ್ಲರ ಜೀವನದಲ್ಲಿ ನಾವು ಇದನ್ನು ಅಳವಡಿಸಿಕೊಳ್ಬೇಕು. ಸುಭಾಷಿತಕ್ಕೆ ಈ ಪುಸ್ತಕಗಳಲ್ಲಿಯೂ ಕೂಡ ಇದೆ. ಪ್ರಥಮ, ದ್ವಿತೀಯ, ತೃತೀಯ, ತುರೀಯ, ಪ್ರವೇಶ ಎಲ್ಲದರಲ್ಲಿಯೂ ಕೂಡ ಇದೆ. ಅದರ ಜೊತೆಗೆ ಸುಭಾಷಿತ ಪುಸ್ತಕಗಳು ಸಿಗ್ತದೆ. ಶಾಪ್ಗಳಲ್ಲಿ ಸುಭಾಷಿತ ಪುಸ್ತಕ ಕೊಡಿ ಅಂತ ಹೇಳಿದ್ರೆ ಕೊಡ್ತಾರೆ. ಅಲ್ಲಿ ಕೂಡ ಸಿಗ್ತದೆ. ಬೇರೆ ಬೇರೆ ಒಕೇಶನ್ ಅಲ್ಲಿ, ಬೇರೆ ಬೇರೆ ಸಮಯದಲ್ಲಿ ಹೇಳುವಂತಹ ಅಗತ್ಯ ಬೀಳುವಂತಹ ಸುಭಾಷಿತಗಳು ಇದೆ. ಇದನ್ನು ಕೂಡ ತಾವು ನಿಧಾನವಾಗಿ ಅವಸರ ಮಾಡೋದು ಬೇಡ. ನಿಧಾನ ಕಲಿತ ಸಾಕು. ನಿಧಾನವಾಗಿ ಕಲಿತುಕೊಳ್ಬೇಕು. ಆಕ್ಚುಲ್ ಆಗಿ ನಾನು ಇವತ್ತು 3 ಸುಭಾಷಿತಗಳಿಗೆ ನಾನು ತಯಾರಿ ಮಾಡಿಕೊಂಡು ಬಂದಿದ್ದೇನೆ. ಆದ್ರೆ ಈಗ ಮುರಾರಿ ತಂತ್ರಿಯವರು ಬಂದಿರ್ಲಿಕ್ಕೂ ಸಾಕು. ಆದ ಕಾರಣ ನಾನು ಈಗ 6:10ಕ್ಕೆ ನಿಲ್ಲಿಸ್ಲಿಕ್ಕೆ ಹೇಳಿದ್ದಾರೆ. ಆದ ಕಾರಣ ಈಗ ನಾನು ಒಂದ್ಸಲ ನಾನು ನಿಲ್ಲಿಸ್ತೇನೆ. ಮುರಾರಿ ತಂತ್ರಿಯವರು ಬಂದಿದ್ರೆ ಅವರು ಇದು ಮುಂದುವರಿಸ್ತಾರೆ. ಧನ್ಯವಾದ, ಅಭಿನಂದನಾನಿ ಮಹೋದಯ. ಬಹು ಸಮೀಚೀನ ರೀತ್ಯ ಧನಸ್ಯ ಮಹತ್ವಂ, ವಿದ್ಯಾಯಾಹ ಮಹತ್ವಂ, ಕ್ಷಣಸ್ಯ ಮಹತ್ವಂ ಉಕ್ತಂ ಭವತ. ಬಹಳ ಚೆನ್ನಾಗಿ ವಿವರಿಸಿದ್ರಿ. ಹಾಗೆ ನಮ್ಗೆ ಕೊಟ್ಟ ಸಿಲೆಬಸ್ ಅನ್ನು ಖಂಡಿತ ನಮ್ಗೆ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. 3 ಸುಭಾಷಿತ ಪ್ಲಾನ್ ಮಾಡಿದ್ರೆ ನಮ್ಗೆ ಹೇಳಲಿಕ್ಕೆ ಆಗುದು ಒಂದಿಷ್ಟೇ ಕಡೆಗೆ. ಅಷ್ಟು ವಿಷಯಗಳು ಇವೆ ಸಂಸ್ಕೃತದಲ್ಲಿ ಅಲ್ವಾ. ಇದು ಪ್ರಥಮ ಪಾಠ ಸುಭಾಷಿತ ಆದ ಕಾರಣ ನಾನು ಸ್ವಲ್ಪ ಸ್ಲೋ ಮಾಡಿದೆ. ಖಂಡಿತ ಇನ್ನು ಮುಂದೆ ಸ್ವಲ್ಪ ಫಾಸ್ಟ್ ಆಗಿ ಮಾಡಬಹುದು, ಏನ್ ತೊಂದರೆ ಇಲ್ಲ. ಬಹಳಷ್ಟು ವಿಷಯಗಳು ಮಕ್ಕಳು ಕೂಡ ಇದ್ದಾರೆ, ಅವ್ರಿಗೆ ಕೂಡ ಇದು ಮನಸ್ಸಿಗೆ ನಾಟಿದೆ. ನಾನು ಸಾಮಾನ್ಯವಾಗಿ ಹೇಳುದು ಮಕ್ಕಳವರೆಗೆ ಹೋಗ್ಬೇಕು ಅಂತ ಹೇಳುದು ನಾನು. ದೊಡ್ಡವರಿಗೆ ಹೇಗೂ ಅರ್ಥ ಆಗ್ತದೆ, ಮಕ್ಕಳಿಗೆ ಗೊತ್ತಾಗ್ಬೇಕಲ್ಲ. ಹಾಗೆ ಆಯ್ತು ಆಯ್ತು. ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಧನ್ಯವಾದ ಧನ್ಯವಾದ. ನಮಸ್ತೆ ಮುರಾರಿ ಗುರುಜಿ. ಹರಿ ಓಂ. ನಮಸ್ತೆ ನಮಸ್ತೆ. ಒಂದು ನಿಮಿಷ ಶೇರ್ ಮಾಡುವಂತ ಕ್ರಮ. ಒಂದು ನಿಮಿಷ. ನಂದೇ ಬರ್ತಾ ಉಂಟು. ತೆಗಿತೇನೆ. ಹೋಯ್ತು ಇರ್ಬೇಕು. ಹೋಯ್ತಲ್ಲ? ಹೋಯ್ತು ಪ್ರಾಯಶಃ ಹೋಯ್ತು. ನಾನು ಹೋಗಿದೆ. ಸರಿ 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 ಸರಿ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಸರ್ವೇಭ್ಯೋ ನಮಃ. ಶುಭ ಸಾಯಂ. ಎಲ್ರಿಗೂ ಶುಭ ಸಾಯಂ, ವಂದನೆಗಳು. ಯಥಾ ಪ್ರಕಾರ ಪೂರ್ವಸ್ಮಿನ್ ವರ್ಗೆ ವಯಂ ವಿವಿಧಾನಿ ನಾಮಪದಾನಿ ಸಪ್ತ ವಿಭಕ್ತಿಷು ರೂಪಾಣಿ ಪಠಿತವಂತಃ. ಪುನಃ ಏಕವಾರಂ ಸ್ಮೃತ್ವ ಅಕಾರಾಂತ ಪುಲ್ಲಿಂಗ, ಅಕಾರಾಂತ ಸ್ತ್ರೀಲಿಂಗ ಏವಂ ಅಕಾರಾಂತ ನಪುಂಸಕಲಿಂಗ ನಾಮಪದಾನಾಂ ಸ್ಮರಣಂ ಕೃತ್ವ ಅನಂತರಂ ಕ್ರಿಯಾಪದಾನಾಂ ಏಕವಾರಂ ಅಭ್ಯಾಸಂ ಕೃತ್ವ ಅಗ್ರೆ ಅಗ್ರೆ ಗಚ್ಚಾಮ. ಇದು ಯಾವತ್ತೂ ಕೂಡ ಅಕಾರಾಂತ ಪುಲ್ಲಿಂಗ, ಅಕಾರಾಂತ ಸ್ತ್ರೀಲಿಂಗ, ಆಕಾರಾಂತ ಸ್ತ್ರೀಲಿಂಗ, ಅಕಾರಾಂತ ನಪುಂಸಕಲಿಂಗ ಪ್ರತಿನಿತ್ಯ ಅದನ್ನು ಅಭ್ಯಾಸ ಮಾಡಲೇಬೇಕು. ಮುಂದೆ ಮುಂದೆ ಬರುವ ಶಬ್ದಗಳು ನಮ್ಗೆ ಪರಿಚಯ ಆಗ್ಬೇಕು ಅಂತ ಹೇಳಿದ್ರೆ ಆ ಪ್ರತಿ ನಾಮಪದಗಳ 7 ವಿಭಕ್ತಿಗಳ ರೂಪಗಳು ನಮ್ಗೆ ಗೊತ್ತಿರಲೇಬೇಕು. ಹಾಗಾಗಿ
ಒಂದು ತಿಂಗಳು ಪ್ರತಿನಿತ್ಯ ಇದನ್ನು ತರಗತಿಯಲ್ಲಿ ಅಭ್ಯಾಸ ಮಾಡಿಸ್ತೇನೆ. ಮತ್ತೆ ನೀವು ಕೂಡ ಮನೆಯಲ್ಲಿ ಬೆಳಿಗ್ಗೆ ಸಂಜೆ ಅಭ್ಯಾಸ ಮಾಡಬೇಕು. ಮೊದಲಿಗೆ ನೋಡಿ, ಅಕಾರಾಂತ ಪುಲ್ಲಿಂಗ ಜನಕ ಶಬ್ದ. ಸೊ ಸರ್ವೇ ಮ್ಯೂಟ್ ಸ್ಥಿತ್ವ ಸರ್ವೇ ತತ್ರೈವ ವದಂತು. ಸೊ ಇಲ್ಲಿ ನೀವು ಮ್ಯೂಟ್ ಆಗಿ ಇದ್ದುಕೊಂಡು ಎಲ್ಲರೂ ಅಲ್ಲಿ ಬಾಯಿ ಬಿಟ್ಟು ಹೇಳುವ ಪ್ರಯತ್ನ ಮಾಡಿ. ಅಕಾರಾಂತ ಪುಲ್ಲಿಂಗ ಜನಕ ಶಬ್ದ. ಪ್ರಥಮಾ ವಿಭಕ್ತಿ ಜನಕಃ ಜನಕೌ ಜನಕಾಃ. ಸಂಬೋಧನ ಪ್ರಥಮಾ ವಿಭಕ್ತಿ ಹೇ ಜನಕ ಹೇ ಜನಕೌ ಹೇ ಜನಕಾಃ. ದ್ವಿತೀಯಾ ವಿಭಕ್ತಿ ಜನಕಂ ಜನಕೌ ಜನಕಾನ್. ತೃತೀಯಾ ವಿಭಕ್ತಿ ಜನಕೇನ ಜನಕಾಭ್ಯಾಂ ಜನಕೈಃ. ಚತುರ್ಥೇ ವಿಭಕ್ತಿ ಜನಕಾಯ ಜನಕಾಭ್ಯಾಂ ಜನಕೇಭ್ಯಃ. ಪಂಚಮೀ ವಿಭಕ್ತಿ ಜನಕಾತ್ ಜನಕಾಭ್ಯಾಂ ಜನಕೇಭ್ಯಃ. ಷಷ್ಠೀ ವಿಭಕ್ತಿ ಜನಕಸ್ಯ ಜನಕಯೋಃ ಜನಕಾನಾಂ. ಸಪ್ತಮೀ ವಿಭಕ್ತಿ ಜನಕೆ ಜನಕಯೋಃ ಜನಕೇಶು. एवं अकारांत पुल्लिंग बालक शब्द. बालकः बालकौ बालकाः. हे बालक हे बालकौ हे बालकाः. बालकं बालकौ बालकान्. बालकेन बालकाभ्यां बालकैः. बालकाय बालकाभ्यां बालकेभ्यः. बालकात् बालकाभ्यां बालकेभ्यः. बालकस्य बालकयोः बालकानां. सप्तमी बालके बालकयोः बालकेषु. इदानीम् आकारान्त स्त्रीलिंग लता शब्द इति अस्ति. सर्वे वदन्तु म्यूट् भूत्वा. लता लते लताः. हेलते हेलते हेलताः. लतां लते लताः. लतया लताभ्यां लताभिः. लतायै लताभ्यां लताभ्यः. लतायाः लताभ्यां लताभ्यः. लतायाः लतयोः लतानां. लतायां लतयोः लतासु. एवमेव आकारान्त स्त्रीलिंग माला शब्द. माला माले मालाः. संबोधना हेमाले हेमाले हेमालाः. द्वितीया मालां माले मालाः. तृतीया मालया मालाभ्यां मालाभिः. चतुर्थी मालायै मालाभ्यां मालाभ्यः. पंचमी मालायाः मालाभ्यां मालाभ्यः. षष्ठी मालायाः मालयोः मालानां. सप्तमी मालायां मालयोः मालासु. एवमेव इदानीं नपुंसक लिंगं पश्यामः. अकारान्त नपुंसकलिंगः फल शब्दः. फल. प्रथमा विभक्तिः फलं फले फलानि. संबोधना हे फलं हे फले हे फलानि. द्वितीया विभक्तिः फलं फले फलानि. सो नपुंसकलिंगे प्रथमा विभक्तिः तथा द्वितीया विभक्ति रूपाणि समानानि भवन्ति, समानವಾಗಿರುತ್ತದೆ. तृतीया विभक्तितः सप्तमी विभक्ति पर्यन्तं पुल्लिंग अकारांत पुल्लिंग शब्दवत् रूपाणि भवन्ति. सो तृतीया विभक्तिಯಿಂದ सप्तमी विभक्तिಯವರೆಗೆ अकारांत पुल्लिंगದ ಶಬ್ದಗಳಾಗಿ ಇರ್ತವೆ. फलेन फलाभ्यां फलैः. चतुर्थी फलाय फलाभ्यां फलेभ्यः. पंचमी फलात् फलाभ्यां फलेभ्यः. षष्ठी फलस्य फलयोः फलानां. सप्तमी फले फलयोः फलेषु. सो एवमेव अकारान्त नपुंसकलिंग पुस्तक शब्द. पुस्तक पुस्तकं पुस्तके पुस्तकानि. हे पुस्तक हे पुस्तके हे पुस्तकानि. पुस्तकं पुस्तके पुस्तकानि. तृतीया पुस्तकेन पुस्तकाभ्यां पुस्तकैः. चतुर्थी पुस्तकाय पुस्तकाभ्यां पुस्तकेभ्यः. पंचमी पुस्तकात् पुस्तकाभ्यां पुस्तकेभ्यः. षष्ठी पुस्तकस्य पुस्तकयोः पुस्तकानां.
सप्तमी विभक्तिः पुस्तके पुस्तकयोः पुस्तकेषु। एवमेव पूर्वस्मिन् वर्गे सर्वनाम शब्दस्य अभ्यासः कृतः। दकारान्त पुल्लिङ्गः तद् शब्द। सो दकार ಎಂಬ ಅಕ್ಷರ ಕೊನೆಯಲ್ಲಿರುವಂತಹ ಪುಲ್ಲಿಂಗ ಸರ್ವನಾಮ ಶಬ್ದ ತದ್. ತದ್ ಎನ್ನುವಂಥದ್ದು ಪ್ರಾತಿಪದಿಕ. ಸೊ ಅದಕ್ಕೆ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ಪ್ರಥಮ ವಿಭಕ್ತಿಯಲ್ಲಿ ರೂಪಗಳು ಸಹ, ತೌ, ತೇ. ಸೊ ಇದನ್ನು ಕೂಡ ಕಂಠಪಾಠ ಮಾಡಲೇಬೇಕು ನೋಡಿ. ಸರ್ವನಾಮ ಶಬ್ದಗಳಲ್ಲಿ ಸಂಬೋಧನ ಪ್ರಥಮ ವಿಭಕ್ತಿ ಇರೋದಿಲ್ಲ, ನೆನಪಿಸಿಕೊಳ್ಳಿ. ಪ್ರಥಮ ಆದ ಕೂಡಲೇ ನೇರ ದ್ವಿತೀಯ ವಿಭಕ್ತಿ ಬರ್ತದೆ. ಸಹ, ತೌ, ತೇ. ಅವನು, ಅವರಿಬ್ಬರು, ಅವರು. ದ್ವಿತೀಯ ವಿಭಕ್ತಿ ತಂ, ತೌ, ತಾನ್. ತಂ ಅವನನ್ನು, ತೌ ಅವರಿಬ್ಬರನ್ನು, ತಾನ್ ಅವರನ್ನು. ತೃತೀಯ ತೇನ, ತಾಭ್ಯಾಂ, ತೈಹಿ. ತೇನ ಅವನಿಂದ, ತಾಭ್ಯಾಂ ಅವರಿಬ್ಬರಿಂದ, ತೈಹಿ ಅವರಿಂದ. ಚತುರ್ಥಿ ತಸ್ಮೈ ಅವನಿಗೆ, ತಾಭ್ಯಾಂ ಅವರಿಬ್ಬರಿಗೆ, ತೇಭ್ಯಃ ಅವರಿಗೆ. ಪಂಚಮಿ ತಸ್ಮಾತ್ ಅವನ ದೆಸೆಯಿಂದ, ತಾಭ್ಯಾಂ ಅವರಿಬ್ಬರ ದೆಸೆಯಿಂದ, ತೇಭ್ಯಃ ಅವರ ದೆಸೆಯಿಂದ. ಷಷ್ಠಿ ತಸ್ಯ ಅವನ, ತಯೋಃ ಅವರಿಬ್ಬರ, ತೇಷಾಂ ಅವರ. ಸಪ್ತಮಿ ತಸ್ಮಿನ್ ಅವನಲ್ಲಿ, ತಯೋಃ ಅವರಿಬ್ಬರಲ್ಲಿ, ತೇಷು ಅವರಲ್ಲಿ. ಸೊ ಇದನ್ನು ಕಲಿಬೇಕು. ಸಹ, ತೌ, ತೇ, ತಂ, ತೌ, ತಾನ್, ತೇನ ತಾಭ್ಯಾಂ ತೈಹಿ, ತಸ್ಮೈ ತಾಭ್ಯಾಂ ತೇಭ್ಯಃ, ತಸ್ಮಾತ್ ತಾಭ್ಯಾಂ ತೇಭ್ಯಃ, ತಸ್ಯ ತಯೋಃ ತೇಷಾಂ, ತಸ್ಮಿನ್ ತಯೋಃ ತೇಷು. ಇದು ದಕಾರಾಂತ ಪುಲ್ಲಿಂಗ ತದ್ ಶಬ್ದ. ಈಗ ದಕಾರಾಂತ ಸ್ತ್ರೀಲಿಂಗ ತದ್ ಶಬ್ದ. ಶಬ್ದ ಮೂಲ ತದ್, ಪ್ರಾತಿಪದಿಕ ತದ್ ಆಗಿರ್ತದೆ, ತದ್. ಸೊ ಅದು ಸ್ತ್ರೀಲಿಂಗದಲ್ಲಿ ವಿಭಕ್ತಿ ಪ್ರತ್ಯಯ ಸಾ. ಗುರುಗಳೇ ಹೇಳಿ ಗುರುಗಳೇ. ಎಲ್ರೂ ಕೂಡ ನೀವು ಹೇಳುವಾಗ ನಿಮ್ಮ ಜೊತೆಗೆ ಪುನರುಕ್ತಿ ಮಾಡಿ ಮತ್ತೆ ಹೇಳಿ, ಪುಸ್ತಕ ನೋಡ್ಕೊಂಡು ಹೇಳಿ 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 ಅಭ್ಯಾಸ ಮಾಡ್ಬೇಕು. ಮತ್ತೆ ಬಯಾಟ್ ಬೇಲೆ ಮಾಡುದು. ಈಗ ನೀವ್ ಹೇಳುವಾಗ ಪುಸ್ತಕ ನೋಡ್ಕೊಂಡು ನಿಮ್ ಜೊತೆಗೆ ಹೇಳ್ಬೇಕು ಅಂತ ಸೂಚನೆ ಕೊಟ್ಟೆ. ಸೂಚನೆ ಕೊಟ್ಟೆ ನನ್ನೊಟ್ಟಿಗೆ ಹೇಳಿ ಅಂತ ಹೇಳಿದ್ದೇನೆ. ಸೂಚನೆ ಕೊಟ್ಟಿದ್ದೆ. ಬಹಳ ಜನ ಹೇಳ್ತಾ ಇಲ್ಲ, ನೀವು ಅದನ್ನ ಇನ್ನೊಮ್ಮೆ ಸೂಚನೆ ಕೊಡುದು ಒಳ್ಳೇದು. ಸರಿ 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 ಸರಿ. ಸೊ ನನ್ನ ಜೊತೆಗೆ ಹೇಳಿ ಒಂದೊಂದೇ ವಿಭಕ್ತಿಗಳನ್ನು ಹೇಳ್ತಾ ಹೋಗ್ತೇನೆ. ಸೊ ಈಗ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಸಾ, ತೇ, ತಾಹ. ಹೇಳ್ತಾ ಇರಿ. ಸಾ, ತೇ, ತಾಹ. ದ್ವಿತೀಯ ವಿಭಕ್ತಿ ತಾಂ, ತೇ, ತಾಹ. ಇನ್ನೊಮ್ಮೆ ದ್ವಿತೀಯ ವಿಭಕ್ತಿ ತಾಂ, ತೇ, ತಾಹ. ತೃತೀಯ ವಿಭಕ್ತಿ ತಯಾ, ತಾಭ್ಯಾಂ, ತಾಭಿಃ. ಇನ್ನೊಮ್ಮೆ ತಯಾ, ತಾಭ್ಯಾಂ, ತಾಭಿಃ. ಚತುರ್ಥಿ ವಿಭಕ್ತಿ ತಸ್ಯೈ, ತಾಭ್ಯಾಂ, ತಾಭ್ಯಃ. ಇನ್ನೊಮ್ಮೆ ತಸ್ಯೈ, ತಾಭ್ಯಾಂ, ತಾಭ್ಯಃ. ಪಂಚಮಿ ತಸ್ಯಾಹ, ತಾಭ್ಯಾಂ, ತಾಭ್ಯಃ. ಪಂಚಮಿ ತಸ್ಯಾಹ, ತಾಭ್ಯಾಂ, ತಾಭ್ಯಃ. ಷಷ್ಠಿ ತಸ್ಯಾಹ, ತಯೋಃ, ತಾಸಾಂ. ಪುನಃ ತಸ್ಯಾಹ, ತಯೋಃ, ತಾಸಾಂ. ಸಪ್ತಮಿ ತಸ್ಯಾಂ, ತಯೋಃ, ತಾಸು. ಸಪ್ತಮಿ ವಿಭಕ್ತಿ ತಸ್ಯಾಂ, ತಯೋಃ, ತಾಸು. ಸೊ ಇದು ಪ್ರತಿನಿತ್ಯ ಪಾರಾಯಣ ಮಾಡಿದಾಗೆ, ಬೆಳಿಗ್ಗೆ ಸಂಜೆ ಪಾರಾಯಣ ಮಾಡಿದಾಗೆ ಇದನ್ನು ಕಲಿಬೇಕಾಗ್ತದೆ ನೋಡಿ. ಈಗ ಅರ್ಥವನ್ನು ನೋಡುವ. ವಿಭಕ್ತಿ ಪ್ರತ್ಯಯಗಳಲ್ಲಿ ಸಾ ಪ್ರಥಮ ವಿಭಕ್ತಿ ಪ್ರತ್ಯಯ ಉ, ಹಾಗಾಗಿ ಅವಳು. ಸಹ ಅವನು, ಸಾ ಅವಳು ಏಕವಚನ. ತೇ ದ್ವಿವಚನ, ಅವರಿಬ್ಬರು. ಸೊ ಅಲ್ಲಿ ಸ್ತ್ರೀಲಿಂಗ ಇರ್ತದೆ. ತೇ ಬಾಲಿಕೆ. ತಾಹ ಬಹುವಚನ, ತಾಹ ಬಾಲಿಕಾಹ. ತಾಹ ಲಲನಾಹ, ತಾಹ ಅಧ್ಯಾಪಕಾಹ. ಪ್ರಥಮ ವಿಭಕ್ತಿ ನಾವು ಹಿಂದೆ ಕಲ್ತಿದ್ದೆವು. ಸಾ, ತೇ, ತಾಹ. ಸೊ ದ್ವಿತೀಯ ವಿಭಕ್ತಿ ತಾಂ ಅವಳನ್ನು, ತಾಂ ಬಾಲಿಕಾಂ ಶಿಕ್ಷಕಃ ಆಹ್ವಯತಿ. ಆ ಬಾಲಕಿಯನ್ನು ಶಿಕ್ಷಕನು ಕರೆಯುತ್ತಾನೆ. ತಾಂ, ತಾಂ ಸೀತಾಂ ಅಹಂ ನಮಾಮಿ. ಆ ಸೀತೆಯನ್ನು ನಾನು ನಮಿಸುತ್ತೇನೆ.
ಹೀಗೆ ತಾಂ ಅವಳನ್ನು ಅನ್ನು ಪ್ರತ್ಯಯ. ತೇ ದ್ವಿವಚನ ಅವರಿಬ್ಬರನ್ನು. ತಾಹ ಅವರನ್ನು ಬಹುವಚನ. ತಾಹ ಬಾಲಿಕಾಹ ಶಿಕ್ಷಕಃ ಆಹ್ವಯತಿ. ಆ ಬಾಲಕಿಯರನ್ನು ಬಹುವಚನ ಶಿಕ್ಷಕನು ಕರೆಯುತ್ತಾನೆ. ತಾಂ ತೇ ತಾಹ. ತೃತೀಯ ವಿಭಕ್ತಿ ಪ್ರತ್ಯಯ ಇಂದ. ತಯಾ ಅವಳಿಂದ. ತಯಾ ಸೀತೆಯಾ ಸಹ ರಾಮಃ ವನಂ ಗತವಾನ್. ಆ ಸೀತೆಯ ಜೊತೆಗೆ ರಾಮನು ಕಾಡಿಗೆ ಹೋದನು. ಈ ರೀತಿ ತಯಾ ಅವಳಿಂದ. ತಾಭ್ಯಾಂ ಅವರಿಬ್ಬರಿಂದ. ತಾಭಿಹಿ ಅವರಿಂದ. ತಾಭಿಹಿ ಬಾಲಿಕಾಭಿಹಿ. ತಸ್ಯೈ ಅವಳಿಗೆ. ತಸ್ಯೈ ಸರಸ್ವತ್ಯೈ ನಮಃ. ತಸ್ಯೈ ಸೀತಾಯೈ ನಮಃ. ಆ ಸೀತೆಗೆ. ತಸ್ಯೈ ಸೀತಾಯೈ ಜನಕಃ ಫಲಂ ದದಾತಿ. ಆ ಸೀತೆಗೆ ಜನಕನು ತಂದೆಯು ಹಣ್ಣನ್ನು ಕೊಡುತ್ತಾನೆ. ತಸ್ಯೈ ಅವಳಿಗೆ. ತಾಭ್ಯಾಂ ಅವರಿಬ್ಬರಿಗೆ. ತಾಭ್ಯಃ ಅವರಿಗೆ. ತಾಭ್ಯಃ ಬಾಲಿಕಾಭ್ಯಃ ಆ ಬಾಲಕಿಯರಿಗೆ. ಆ ರೀತಿ ಅರ್ಥ. ಪಂಚಮಿ ತಸ್ಯಾಹ ಅವಳ ದೆಸೆಯಿಂದ. ತಸ್ಯಾಹ ಬಾಲಿಕಾಯಾಹ ಸೊ ಆ ಬಾಲಕಿಯ ದೆಸೆಯಿಂದ. ಅನುಜಃ ಪುಸ್ತಕಂ ಸ್ವೀಕರೋತಿ. ಆ ಪುಸ್ತಕವನ್ನು ಸ್ವೀಕರಿಸ್ತಾನೆ. ತಸ್ಯಾಹ ಅವಳ ದೆಸೆಯಿಂದ. ತಾಭ್ಯಾಂ ದ್ವಿವಚನ ಅವರಿಬ್ಬರ ದೆಸೆಯಿಂದ. ತಾಭ್ಯಃ ಅವರ ದೆಸೆಯಿಂದ. ತಸ್ಯಾಹ ಷಷ್ಠಿ ವಿಭಕ್ತಿ ಪ್ರತ್ಯಯ ಅಲ್ಲಿ ಆ. ತಸ್ಯಾಹ ಬಾಲಿಕಾಯಾಹ ನಾಮ ಲತಾ. ಸೊ ಆ ಬಾಲಕಿಯ ಹೆಸರು ತಸ್ಯಾಹ. ಈ ರೀತಿ. ತಸ್ಯಾಹ ಶಾಲಾಯಾಹ ನಾಮ. ಸೊ ಡ್ಯಾಶ್ ಡ್ಯಾಶ್ ಡ್ಯಾಶ್. ಸೊ ಆ ಶಾಲೆಯ ಹೆಸರು. ಹೀಗೆ ಇದು ತಸ್ಯಾಹ ಅವಳ. ತಯೋಃ ಅವರಿಬ್ಬರ. ತಾಸಾಂ ಅವರ. ತಾಸಾಂ ಬಾಲಿಕಾನಾಂ ಶಾಲಾ. ಈ ರೀತಿ. ಸಪ್ತಮಿ ತಸ್ಯಾಂ ಅವಳಲ್ಲಿ. ತಸ್ಯಾಂ ಬಾಲಿಕಾಯಾಂ ಆ ಬಾಲಕಿಯಲ್ಲಿ. ತಯೋಃ ಅವರಿಬ್ಬರಲ್ಲಿ. ತಾಸು ಅವರಲ್ಲಿ ಸ್ತ್ರೀಲಿಂಗ. ಸಾ ತೇ ತಾಹ. ಹೇಳಿ ಒಮ್ಮೆ. ತಾಂ ತೇ ತಾಹ. ತಯಾ ತಾಭ್ಯಾಂ ತಾಭಿಃ. ತಸ್ಯೈ ತಾಭ್ಯಾಂ ತಾಭ್ಯಃ. ತಸ್ಯಾಹ ತಾಭ್ಯಾಂ ತಾಭ್ಯಃ. ಷಷ್ಠಿ ತಸ್ಯಾಹ ತಯೋಃ ತಾಸಾಂ. ತಸ್ಯಾಂ ತಯೋಃ ತಾಸು. ಸೊ ಇದು ಇವತ್ತು ಕಲಿಸಿದಂತಹ ಹೊಸ ಸರ್ವನಾಮ ಶಬ್ದ. ಹಾಗೆ ಹಿಂದೆ ಲಟ್ಲಕಾರ ಕ್ರಿಯಾಪದದ ಪರಿಚಯ ಆಗಿದೆ. ಉದಾಹರಣೆಗೆ ಪಠತಿ. 3 ಪುರುಷಗಳಲ್ಲಿ 3 ವಚನಗಳಲ್ಲಿ ರೂಪಗಳನ್ನು ಒಮ್ಮೆ ನನ್ನ ಜೊತೆಗೆ ಹೇಳಿ. ಮ್ಯೂಟಲ್ಲಿ ಇದ್ದುಕೊಂಡೇ ಗಟ್ಟಿಯಾಗಿ ಉಚ್ಚಾರ ಮಾಡಿ. ಪಟ್ ಧಾತು ವರ್ತಮಾನ ಕಾಲ ಲಟ್ಲಕಾರ. ಪಠತಿ ಪಠತಃ ಪಠಂತಿ. ಸೊ ಎಲ್ಲರೂ ಹೇಳಬೇಕಲ್ಲೇ ಮ್ಯೂಟಲ್ಲಿ. ಪಠಸಿ ಪಠತಃ ಪಠಥ. ಉತ್ತಮ ಪುರುಷ ಪಠಾಮಿ ಪಠಾವಹ ಪಠಾಮಹ. ಇದಾನಿಂ ಏಕಂ ಕರ್ತೃಪದಂ ಯೋಜಯಾಮಃ. ಒಂದು ಕರ್ತೃಪದವನ್ನು ಸೇರಿಸಿ ಸರಳ ವಾಕ್ಯ ಮಾಡು. ಬಾಲಕಃ ಪಠತಿ. ಬಾಲಕೌ ಪಠತಃ. ಬಾಲಕಾಃ ಪಠಂತಿ. ಸೊ ಹೀಗೆ ವಾಕ್ಯ ಮಾಡಿ. ಬಾಲಕಃ ಪಠತಿ ಹೇಳಿ. ಬಾಲಕೌ ಪಠತಃ. ಬಾಲಕಾಃ ಪಠಂತಿ. ಮಧ್ಯಮ ಪುರುಷಕ್ಕೆ ಸರ್ವನಾಮ ಶಬ್ದ ತ್ವಂ. ಸೊ ನೀನು. ತ್ವಂ ಯುವಾಂ ಯೂಯಂ ಇದನ್ನೇ ಬಳಸಬೇಕು. ಮಧ್ಯಮ ಪುರುಷ ನೀನು. ತ್ವಂ ಪಠಸಿ ಹೇಳಿ. ತ್ವಂ ಪಠಸಿ. ಯುವಾಂ ಪಠತಃ. ಯೂಯಂ ಪಠತ. ಸೊ ನೀನು ಓದುವಿ. ಯುವಾಂ ಪಠತಃ ನೀವಿಬ್ಬರು ಓದುವಿರಿ. ಯೂಯಂ ಪಠತ ನೀವು ಓದುವಿರಿ. ಉತ್ತಮ ಪುರುಷ. ಉತ್ತಮ ಪುರುಷದಲ್ಲಿ ಕರ್ತೃಪದ ನಾನು ಅಹಂ. ಉತ್ತಮ ಪುರುಷ ನಾನು ಯಾವತ್ತು ಶ್ರೇಷ್ಠ. ಅಹಂ. ಅಹಂ ಪಠಾಮಿ. ಆವಾಂ ಪಠಾವಹ. ವಯಂ ಪಠಾಮಹ. ಅಹಂ ಪಠಾಮಿ ನಾನು ಓದುತ್ತೇನೆ. ಆವಾಂ ಪಠಾವಹ ಆವಾಂ ನಾವಿಬ್ಬರು ಓದುತ್ತೇವೆ. ವಯಂ ಪಠಾವಹ ನಾವು ಓದುತ್ತೇವೆ. ಈಗ ಲಿಖತಿ. ಸೊ ಈಗ ಸ್ತ್ರೀಲಿಂಗವನ್ನು ನಾವು ಉಪಯೋಗ ಮಾಡುವ. ಪ್ರಥಮ ಪುರುಷಕ್ಕೆ ಸೀತಾ ಸೀತೆ ಸೀತಾಹ ಅಂತೇಳಿ ಲಿಖತಿ ಬರೆಯುತ್ತಾನೆ. ಈಗ ಬರೆಯುತ್ತಾಳೆ. ಸೀತಾ ಲಿಖತಿ ಹೇಳಿ. ಸೀತೆ ಲಿಖತಃ. ಸೀತಾಹ ಲಿಖಂತಿ. ಪುನಃ ಪ್ರಥಮ ಪುರುಷ ಮತ್ತೊಮ್ಮೆ ಹೇಳುವ. ಸೀತಾ ಲಿಖತಿ. ಸೀತೆ ಲಿಖತಃ. ಸೀತಾಹ ಲಿಖಂತಿ. ಮಧ್ಯಮ ಪುರುಷ ತ್ವಂ ಲಿಖಸಿ. ಯುವಾಂ ಲಿಖತಃ. ಯೂಯಂ ಲಿಖತ. ಉತ್ತಮ ಪುರುಷ ಅಹಂ ಲಿಖಾಮಿ.
ಆವಾಂ ಲಿಖಾವಹ ವಯಂ ಲಿಖಾಮಹ. ಸೊ ಈಗ ಯಾರಾದ್ರೂ ಒಬ್ರು ಹೇಳ್ಬೋದಾ? ಕ್ರಿಯಾಪದ ಕೊಟ್ರೆ ನಿಮ್ಗೊಂದು ಅರ್ಥ ಆಗಿದೆ ಇಲ್ವಾ ಅಂತ ಹೇಳಿ ನಂಗೊಂದು ಅಂದಾಜು ಆಗ್ತದೆ. ಸೊ ಈ ರೀತಿ ಕ್ರಿಯಾಪದ ನಾನು ಕೊಡ್ತೇನೆ. ಜೀವಿಕಾ ರಾಯ್ಕರ್ ಭಗಿನಿ ಹೇಳ್ಬೋದಾ? ಜೀವಿಕಾ ರಾಯ್ಕರ್ ಇಲ್ಲ, ಬೇರೆ ಯಾರು ಅನ್ಮ್ಯೂಟ್ ಮಾಡಿ ಹೇಳ್ಬೋದು. ನಾನು ಕೇಳ್ತೇನೆ. ಸತ್ಯ ಮಹೋದಯ ವದತು. ಕ್ರೀಡತಿ ಆಡುತ್ತಾನೆ. ಅದನ್ನು ಒಂದು ನಾಮಪದ ಸೇರಿಸಿ 3 ಪುರುಷಗಳಲ್ಲಿ ಹೇಳ್ಬೇಕು. ಗೊತ್ತಾಯ್ತಾ? ಬಾಲಕಃ ಕ್ರೀಡತಿ, ಬಾಲಕೌ ಕ್ರೀಡತಃ, ಬಾಲಕಾಃ ಕ್ರೀಡಂತಿ. ಉತ್ತಮ. ಮಧ್ಯಮ ಪುರುಷ. ತ್ವಂ ಕ್ರೀಡಸಿ. ಉತ್ತಮ. ಯುವಾಂ ಕ್ರೀಡತಃ, ಯೂಯಂ ಕ್ರೀಡತಃ. ಬಹು ಉತ್ತಮ. ಉತ್ತಮ. ಅಹಂ ಕ್ರೀಡಾಮಿ, ಆವಾಂ ಕ್ರೀಡಾವಹ, ವಯಂ ಕ್ರೀಡಾಮಹ. ಉತ್ತಮ, ಬಹು ಉತ್ತಮ. ಸರಿ, ಇನ್ನು ಬೇರೆ ಯಾರಾದ್ರೂ ಹೇಳ್ತೀರಾ? ಆಸಕ್ತಿ ಇದ್ರೆ ಒಂದು ಪ್ರಶ್ನೆ. ಕ್ರಿಯಾಪದ ನೀವೊಂದು ನಾಮಪದವನ್ನು ಕರ್ತೃಪದವನ್ನು ಸೇರಿಸಬೇಕು. ಸೊ ಬೇರೆ ಯಾರಾದ್ರೂ ಹೇಳ್ತೀರಾ? ಸರಿ, ರಾಮಪದ ಹೇಳ್ತೀರಾ? ಸರಿ, ರಾಮಃ ಪಠತಿ. ಬೇರೆ ಕ್ರಿಯಾಪದ ಕೊಡ್ತೇನೆ ನಾನು. ಗಾಯತಿ ಹಾಡುತ್ತಾನೆ, ಗ್ರಾಯತಿ. ಒಂದು ನಾಮಪದ ಸೇರಿಸಿ ಕರ್ತೃಪದ. ರಾಮಃ ಗಾಯತಿ, ರಾಮೌ ಗಾಯತಃ, ರಾಮಾಃ ಗಾಯಂತಿ. ತ್ವಂ ಗಾಯಸಿ, ಯುವಾಂ ಗಾಯತಃ, ಯೂಯಂ ಗಾಯತಃ. ಅಹಂ ಗಾಯಾಮಿ, ಆವಾಂ ಗಾಯಾವಹ, ವಯಂ ಗಾಯಾಮಹ. ಬಹು ಉತ್ತಮ. ಸರಿ, ಈಗ ಮೊನ್ನೆ ಒಂದು ಅಭ್ಯಾಸ ಕೊಟ್ಟಿದೆ. ವಾಕ್ಯ ಸರಳ, ಒಂದು ಕ್ರಿಯಾಪದ ಒಂದು ನಾಮಪದಗಳನ್ನು ಜೋಡಿಸಿ ವಾಕ್ಯ ರಚನೆ ಮಾಡಬೇಕು. ಸೊ ಹಿಂದೆ ನಾನೆಲ್ಲ ಇದು PDF ಕಳಿಸಿದ್ದೇನೆ. ಸೊ ಹೇಗೆ? ಸಹೋದರಃ ಸಹೋದರಃ ಗಚ್ಚತಿ, ಸಹೋದರಃ ಆಗಚ್ಚತಿ, ಸಹೋದರಃ ಉಪವಿಶತಿ, ಸಹೋದರಃ ಉತ್ತಿಷ್ಠತಿ, ಸಹೋದರಃ ಪಠತಿ, ಸಹೋದರಃ ಲಿಖತಿ, ಸಹೋದರಃ ಖಾದತಿ, ಸಹೋದರಃ ಪಿಬತಿ, ಸಹೋದರಃ ಗಾಯತಿ, ಸಹೋದರಃ ನೃತ್ಯತಿ, ಸಹೋದರಃ ಹಸತಿ, ಸಹೋದರಃ ರೋದಿತಿ, ಸಹೋದರಃ ದದಾತಿ, ಸಹೋದರಃ ಸ್ವೀಕರೋತಿ, ಸಹೋದರಃ ಪತತಿ, ಸಹೋದರಃ ಉತ್ಪತತಿ, ಸಹೋದರಃ ಪಶ್ಯತಿ, ಸಹೋದರಃ ಶೃಣೋತಿ, ಸಹೋದರಃ ತಾಡಯತಿ, ಸಹೋದರಃ ಲಾಲಯತಿ, ಸಹೋದರಃ ಆರೋಹತಿ, ಸಹೋದರಃ ಅವತರತಿ, ಸಹೋದರಃ ಪಚತಿ, ಸಹೋದರಃ ಪರಿವೇಶಯತಿ, ಸಹೋದರಃ ಜಿಗ್ರಾತಿ, ಸಹೋದರಃ ಸ್ಪರ್ಶತಿ, ಸಹೋದರಃ ನಮತಿ, ಸಹೋದರಃ ಪೂಜತಿ, ಸಹೋದರಃ ಕ್ರೀಣಾತಿ, ಸಹೋದರಃ ವಿಕ್ರೀಣಾತಿ, ಸಹೋದರಃ ಪ್ರಕ್ಷಾಲಯತಿ, ಸಹೋದರಃ ಕರ್ತಯತಿ. ಸೊ ಏವಮೇವ ಇದಾನಿಂ ಸಹೋದರಿ ಇತಿ ನಾಮಪದಂ ಉಪಯುಜ್ಯ ಕ್ರಿಯಾಪದಾನಾಂ ಅಭ್ಯಾಸ. ಸೊ ಯಾರು ಹೇಳ್ತೀರಾ? ಸಹೋದರಿ ಗಚ್ಚತಿ, ಸಹೋದರಿ ಆಗಚ್ಚತಿ, ಸಹೋದರಿ ಉಪವಿಶತಿ, ಸಹೋದರಿ ಉತ್ತಿಷ್ಠತಿ. ಹೀಗೆ ವಾಕ್ಯ ಮಾಡ್ಬೇಕು. ಸೊ ನೋಡಿ ಅಥವಾ ನೋಡಲಿ. ಜ್ಯೋತಿ ಭಗಿನಿ. ಸಹೋದರಿ ಗಚ್ಚತಿ, ಸಹೋದರಿ ಆಗಚ್ಚತಿ, ಸಹೋದರಿ ಉಪವಿಶತಿ, ಸಹೋದರಿ ಉಪವಿಷ್ಟತಿ, ಸಹೋದರಿ ಪಠತಿ, ನಿಲ್ಲುತ್ತಾಳೆ, ಉತ್ತಿಷ್ಠತಿ, ಉಪವಿಶತಿ ಕುಳಿತುಕೊಳ್ಳುತ್ತಾಳೆ, ಉತ್ತಿಷ್ಠತಿ. ಕ್ಷಮ್ಯತಾಂ. ಸಹೋದರಿ ಪಠತಿ, ಸಹೋದರಿ ಲಿಖತಿ, ಸಹೋದರಿ ಖಾದತಿ, ಸಹೋದರಿ ಪಿಬತಿ, ಸಹೋದರಿ ಗಾಯತಿ, ಸಹೋದರಿ ನೃತ್ಯತಿ, ಸಹೋದರಿ ಹಸತಿ, ಸಹೋದರಿ ರೋದತಿ, ಸಹೋದರಿ ರೋದಿತಿ, ಹಸತಿ, ರೋದಿತಿ, ಅಳುತ್ತಾಳೆ, ರೋದಿತಿ. ಸಹೋದರಿ ದದಾತಿ, ಸಹೋದರಿ ಸ್ವೀಕರೋತಿ, ಸಹೋದರಿ ಪತತಿ, ಸಹೋದರಿ ಉತ್ಪತತಿ, ಸಹೋದರಿ ಪಶ್ಯತಿ, ಸಹೋದರಿ ಶೃಣೋತಿ, ಸಹೋದರಿ ತಾಡಯತಿ, ಸಹೋದರಿ ಲಾಲಯತಿ, ಸಹೋದರಿ ಆರೋಹತಿ, ಸಹೋದರಿ ಅವತರತಿ, ಸಹೋದರಿ ಪಚತಿ, ಸಹೋದರಿ ಪರಿವೇಶಯತಿ, ಸಹೋದರಿ ಜಿಗ್ರಾತಿ, ಸಹೋದರಿ ಸ್ಪರ್ಶತಿ, ಸಹೋದರಿ ನಮತಿ, ಸಹೋದರಿ ಪೂಜತಿ, ಸಹೋದರಿ ಕ್ರೀಣಾತಿ, ಸಹೋದರಿ ವಿಕ್ರೀಣಾತಿ, ಸಹೋದರಿ ಪ್ರಕ್ಷಾಲಯತಿ, ಸಹೋದರಿ ಕರ್ತಯತಿ. ಉತ್ತಮ ಭಗಿನಿ, ಧನ್ಯವಾದ. ಇದಾನಿಂ ಜ್ಯೇಷ್ಠ, ಹಿರಿಯವನು. ಜ್ಯೇಷ್ಠ ಯಾರು ಹೇಳ್ತೀರಾ? ಒಬ್ರು, ಇನ್ನೊಂದು ಅವಕಾಶ. ನಿಹಾರಿಕಾ ಪುಟ್ಟಿ, ಹೇಳು ನಿಹಾರಿಕಾ. ಜ್ಯೇಷ್ಠಃ ಗಚ್ಚತಿ, ಜ್ಯೇಷ್ಠ ಆಗಚ್ಚತಿ, ಜ್ಯೇಷ್ಠಃ ಉಪವಿಶತಿ, ಜ್ಯೇಷ್ಠ
उत्तिष्ठति 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 ज्येष्ठः पठति ज्येष्ठा लिखति ज्येष्ठः खादति ज्येष्ठा पिबति ज्येष्ठः गायति ज्येष्ठा नृत्यति ज्येष्ठः हसति ज्येष्ठा रोदिति ज्येष्ठः ददाति ज्येष्ठा स्वीकरोति ज्येष्ठः पतति ज्येष्ठा उत्पतति ज्येष्ठः पश्यति ज्येष्ठा शृणोति 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 ज्येष्ठः ताडयति ज्येष्ठा लालयति शृणोति लालयति ज्येष्ठः आरोहति ज्येष्ठा अवतरति ज्येष्ठः पचति ज्येष्ठा परिवेशयति ज्येष्ठः ಜಿಗ್ರಾತಿ ಸ್ಮೆಲ್ ಮಾಡೋದು ಜಿಗ್ರಾತಿ ಜ್ಯೇಷ್ಠಾ ಸ್ಪರ್ಶತಿ ಸ್ಪರ್ಶತಿ ಜ್ಯೇಷ್ಠಃ ನಮತಿ ಜ್ಯೇಷ್ಠಾ पूजति ज्येष्ठः क्रीणाति ज्येष्ठा विक्रीणाति ज्येष्ठः प्रक्षालयति ज्येष्ठा ಕರ್ತಯತಿ ಧನ್ಯವಾದ ಬಹು ಉತ್ತಮ ನಿಹಾರಿಕಾ ಭಟ್ಟಿ ಈ ರೀತಿ ಪ್ರತಿನಿತ್ಯ ಅಭ್ಯಾಸ ಮಾಡಬೇಕು ಮಾರುವುದು ಸೇಲ್ ಮಾಡುದು ಮಾರಾಟ ಮಾಡುವುದು ಸೊ ಕ್ರೀಣಾತಿ ನಾವು ತೆಗೆದುಕೊಳ್ಳುವುದು ಕ್ರೀಣಾತಿ ಮಾರಾಟ ಈ ಕ್ರಿಯಾಪದಗಳನ್ನೆಲ್ಲ ನೀವು ಬೈಹಾಟ್ ಮಾಡ್ಕೊಳ್ಬೇಕು ಹೇಗೆ ಗಚ್ಚತಿ ಆಗಚ್ಚತಿ ಗಚ್ಚತಿ ಆಗಚ್ಚತಿ ಉಪವಿಶತಿ ಉತ್ತಿಷ್ಠತಿ ಗಚ್ಚತಿ ಆಗಚ್ಚತಿ ಉಪವಿಶತಿ ಉತ್ತಿಷ್ಠತಿ ಪಠತಿ ಲಿಖತಿ ಸೊ ಈ ರೀತಿ ಮೇಲಿಂದ ಕೆಳಗೆ ಹೇಳುವ ಅಭ್ಯಾಸ ಮಾಡಬೇಕು ಸೊ ಮುಂದೆ ಸರ್ ಆರೋಹತಿ ಅಂದ್ರೇನು ಆರೋಹತಿ ಹತ್ತುವುದು ಅಲ್ಲಿ ಆರೋಹತಿ ತಪ್ಪುಂಟು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಆರೋಹತಿ ಹತ್ತುವುದು ಮೇಲೆ ಹತ್ತುವಂಥದ್ದು ಅವತರತಿ ಇಳಿಯುವಂಥದ್ದು ಪತತಿ ಅಂದ್ರೇನು ಪತತಿ ಬೀಳುವುದು ಉತ್ಪತತಿ ಎದ್ದೇಳುದು ಜಂಪ್ ಮಾಡುದು ಮೇಲೆ ಹಲೋ ಸರ್ ತಾಡಯತಿ ಮೀನಿಂಗ್ ಎಂತ ತಾಡಯತಿ ಹೊಡೆಯುತ್ತಾನೆ ತಾಡಯತಿ ಹೊಡೆಯುತ್ತಾನೆ ದಂಡೇನ ತಾಡಯತಿ ಕೋಲಿನಿಂದ ಹೊಡೆಯುತ್ತಾನೆ ಲಾಲಯತಿ ಪೋಷಣೆ ಮಾಡುದು ಭಗಿನಿ ಹೇಳಿ ಸರ್ ಕ್ರಿಯಾಪದದ ಎಲ್ಲ ಕನ್ನಡ ಮೀನಿಂಗ್ಸ್ ಕಳಿಸಿ ಸರ್ PDF ಅಲ್ಲಿ ಕನ್ನಡ ಮೀನಿಂಗ್ಸ್ ಗೊತ್ತಾಗುದಿಲ್ಲ ಕಷ್ಟ ಇದೆಯಾ ಸುಮ್ಮನೆ ಕಳಿಸಿದ್ರೆ ಹೊಸದಾಗಿ ನಂಗೆ ಟೈಪ್ ಮಾಡ್ಲಿಕ್ಕೆ ಗೊತ್ತಿಲ್ಲ ನಮ್ಮ ಕಾರ್ಯದ ಕೆಲಸದ ತುಂಬಾ ಒತ್ತಡ ಉಂಟು ನೋಡುವ ಸಾಧ್ಯ ಸಮಯ ಸಿಕ್ಕಿದ್ರೆ ಒಳ್ಳೇದು ಹೇಳಿದೆ ಪತತಿ ವೃಕ್ಷಾತ್ ಫಲಂ ಪತತಿ ವೃಕ್ಷಾತ್ ಫಲಂ ಪತತಿ ಮರದಿಂದ ಹಣ್ಣು ಬೀಳುತ್ತದೆ ಉತ್ಪತ್ತತಿ ಭೂಮಿಯ ಉತ್ಪತ್ತಿ ಭೂಮಿಯಿಂದ ಹಾರೋದು ಜಂಪ್ ಮಾಡುದು ಈ ರೀತಿಯಲ್ಲಿ ನೋಡ ಇನ್ನೊಮ್ಮೆ ಹೀಗೆ ಅರ್ಥ ಹೇಳ್ತೇನೆ ಬರ್ಕೊಳ್ಳಿ ಬುಕ್ ಇಟ್ಕೊಳ್ಳಿ ಎಲ್ಲರೂ ನೋಡಿ ಇವತ್ತು ಒಂದು ಸಂಸ್ಕೃತ ಭಾಷೆಯಲ್ಲಿ ನಮ್ಮ ಪರಿಚಯ ಹೇಗೆ ಮಾಡಬಹುದು ಎನ್ನುವಂಥದ್ದು ಒಂದು ಸರಳ ಪರಿಚಯ ಮಾಡ್ತೇನೆ ನೋಡಿ ಸೊ ಮಮ ಭವತಃ ಭವತ್ಯಾಹ ಸೊ ಈ ಪದವನ್ನು ಉಪಯೋಗಿಸಿ ಸ್ವಪರಿಚಯ ಸೊ ಹೇಗೆ ನಮ್ಮ ಪರಿಚಯವನ್ನು ಪರಸ್ಪರ ಮಾಡಬಹುದು ಇನ್ನೊಬ್ಬರ ಜೊತೆಗೆ ಅಂತ ಹೇಳಿ ಸೊ ಮಮ ಅಂತ ಹೇಳಿದ್ರೆ ನನ್ನ ಮಮ ಮಮ ದೇಶಃ ಮಮ ರಾಜ್ಯಂ ಮಮ ನಗರಂ ಮಮ ಶಾಲಾ ಮಮ ನಾಮ ಮಮ ಪಿತಾ ನನ್ನ ತಂದೆ ನನ್ನ ಶಾಲೆ ಹೀಗೆ ಮಮ ಭವತಃ ಅಂತ ಒಂದು ಪದ ಇದೆ ಗೌರವ ಸೂಚಕ ಪದ ಭವತಃ ಅಂತ ಹೇಳುವಾಗ ತಮ್ಮ ನಾವು ಕನ್ನಡದಲ್ಲಿ ಭವಾನ್ ತಾವು ಅಂತ ಪದ ಬಳಸ್ತೇವೆ ಸೊ ತಾವು ಯಾರು ಭವಾನ್ ಅದ ಷಷ್ಠಿ ವಿಭಕ್ತಿ ರೂಪ ಭವತಃ ತಮ್ಮ ಸೊ ತವ ಅಂತ ಹೇಳಿದ್ರೆ ನಿನ್ನ
ತವ ಯುವಯೋಃ ಯುಷ್ಮಾಕಂ ತವ ತವ ನಾಮ ಕಿಂ. ಇನ್ನೊಂದು ಗೌರವ ಸೂಚಕವಾಗಿ ಚಿಕ್ಕವರು ದೊಡ್ಡವರಿಗೆ ಚಿಕ್ಕವರಿಗೆ ನಾವು ಕೇಳ್ತೇವೆ ಗೌರವ ಸೂಚಕವಾಗಿ ಭವತಃ ತಮ್ಮ, ಭವತಃ ನಾಮ ಕಿಂ, ಭವತಃ ಗೃಹಂ ಕುತ್ರ ಅಸ್ತಿ, ಭವತಃ ಲೇಖನಿ ಕುತ್ರ ಅಸ್ತಿ. ಸೊ ಭವತಃ ಜನಕಃ ಕುತ್ರ ಗಚ್ಚಸಿ ಕುತ್ರ ಗಚ್ಚತಿ ಈ ರೀತಿ. ಭವತ್ಯಾಹ ಇದು ಸ್ತ್ರೀಲಿಂಗ. ಸೊ ತಮ್ಮ ಇದು ಸ್ತ್ರೀಲಿಂಗ, ಸ್ತ್ರೀಯರಿಗೆ ಉಪಯೋಗ ಮಾಡುವಂತ ಶಬ್ದ. ಭವತಃ ಪುಲ್ಲಿಂಗ, ಭವತ್ಯಾಹ ಸ್ತ್ರೀಲಿಂಗ. ಸೊ ಹೇಗೆ ನಮ್ಮ ಪರಿಚಯ ಮಾಡಬಹುದು ನೋಡಿ. ಭವತಃ ಪ್ರಶ್ನೆ ಕೇಳ್ತಾ ನೋಡಿ ಇಲ್ಲಿ, ಭವತಃ ನಾಮ ಕಿಂ. ಸೊ ಯಾರತ್ತ ಅದು ನಾವು ಹೊಸ ಪರಿಚಯ ಆದಾಗ ಮಾಡುವಂತದ್ದು ಭವತಃ ನಾಮ ಕಿಂ. ಇದು ಪುಲ್ಲಿಂಗ. ಸೊ ಹುಡುಗರಿಗೆ ಗಂಡಸರಿಗೆ ಕೇಳುವಂತದ್ದು ಭವತಃ ನಾಮ ಕಿಂ. ತದಾ ಏಷಃ ಬಾಲಕಃ ಪ್ರತ್ಯುತ್ತರಂ ದದಾತಿ. ಅತ್ರ ಅಸ್ತಿ ಮಮ ನಾಮ ಸುರೇಶಃ. ಸೊ ಮಮ ನಾಮ ಸುರೇಶಃ, ಸುರೇಶಃ ಇತಿ ಪುಲ್ಲಿಂಗ ಪದ. ಸೊ ಭವತಃ ಅದು ಪುಲ್ಲಿಂಗ, ಸುರೇಶಃ ಪುಲ್ಲಿಂಗ ಪದ. ಭವತಃ ನಾಮ ಕಿಂ, ಮಮ ನಾಮ ಮುರಾರಿಃ. ಭವತಃ ನಾಮ ಕಿಂ, ಮಮ ನಾಮ ಸುರೇಶಃ. ಭವತಃ ನಾಮ ಕಿಂ, ಮಮ ನಾಮ ಅತುಲಃ. ಸೊ ಮಮ ನಾಮ, ನಾಮ ನಾಮಃ ಅಂತ ಹೇಳಲಿಕ್ಕಿಲ್ಲ, ನಾಮ್ ಹಿಂದಿಯಲ್ಲಿ ನಾಮ್ ಅಂತ ಹೇಳ್ತೇವೆ, ನಾಮ್ ಅಂತ ಹೇಳಬಾರ್ದು. ಮಮ ನಾಮ ಅತುಲಃ. ಸೊ ಇಮ್ಯಾಜಿನ್ ಒಂದೊಂದು ಹೆಸರು ಪುಲ್ಲಿಂಗ ಕೊಡ್ತಾ ಹೋಗಿದ್ದೇನೆ ಇಲ್ಲಿ. ಮಮ ನಾಮ ಅತುಲಃ. ನೆಕ್ಸ್ಟ್ ಭವತಃ ನಾಮ ಕಿಂ ಇತಿ ಏಕಃ ಪುರುಷಃ ಪೃಚ್ಛತಿ, ಪ್ರಶ್ನಂ ಪೃಚ್ಛತಿ. ಇದಾನಿಂ ಏಷಃ ಬಾಲಕಃ ವದತಿ ಮಮ ನಾಮ ಕಿಶನಃ. ಸೊ ನನ್ನ ಹೆಸರು ಕಿಶನಃ, ಮಮ ನಾಮ ಕಿಶನಃ. ಭವತಃ ನಾಮ ಕಿಂ, ಬಾಲಕಂ ಪೃಚ್ಛತಿ. ಸೊ ತದಾ ಬಾಲಕಃ ವದತಿ ಮಮ ನಾಮ ಮಾರುತಿಃ. ಸೊ ಮಾರುತಿಃ ಇಕಾರಾಂತ ಪುಲ್ಲಿಂಗ. ಸೊ ಈ ಪದಗಳ ಪರಿಚಯ ನಿಮ್ಗೆ ಆಗ್ಬೇಕಷ್ಟೇ. ಎಲ್ಲ ಅಕಾರಾಂತವೇ ಪುಲ್ಲಿಂಗದಲ್ಲಿ ಇಲ್ಲ. ಸೊ ಇಕಾರಾಂತ ಪುಲ್ಲಿಂಗ ಶಬ್ದಗಳಿವೆ, ಉಕಾರಾಂತ ಪುಲ್ಲಿಂಗ ಪದಗಳಿವೆ. ಅದ್ರ ಮುಂದೆ ಕ್ರಮೇಣ ನೋಡುವ. ಈಗ ಮಾರುತಿಃ, ರವಿಃ, ಸೊ ಕಪಿಃ ಇದೆಲ್ಲ ಇಕಾರಾಂತ ಪುಲ್ಲಿಂಗ. ಮಾರುತಿಃ, ಮಮ ನಾಮ ಮಾರುತಿಃ. ಭವತಃ ಸ್ತ್ರೀಲಿಂಗೆ ಹಾ ಭಗಿನಿ ವದತು ಹೇಳಿ. ಸ್ತ್ರೀಲಿಂಗದಲ್ಲಿ ಸ್ತ್ರೀಲಿಂಗದಲ್ಲಿ ಭವತ್ಯಾಹ ತಮ್ಮ. ಇದು ಹುಡುಗಿಯರಿಗೆ ನಾವು ಕೇಳಬೇಕು, ಹೆಣ್ಣು ಮಕ್ಕಳಿಗೆ ಭವತ್ಯಾಹ. ಸೊ ಇಲ್ಲಿ ಚಿಕ್ಕ ಹುಡುಗಿ ಚಿತ್ರ ಉಂಟು, ಚಿಕ್ಕ ಹುಡುಗಿಯರಿಗೆ ಅಂತಲ್ಲ, ಹೆಣ್ಣು ಮಕ್ಕಳಿಗೆ ವೃದ್ಧರಿಗೆ ಸ್ತ್ರೀಲಿಂಗದಲ್ಲಿ ಉಪಯೋಗ ಮಾಡುವಂಥದ್ದು. ಭವತ್ಯಾಹ ನಾಮ ಕಿಂ, ತದಾ ಉತ್ತರಂ ಭವತಿ ಮಮ ನಾಮ ಶ್ರೀಲತಾ. ಭವತ್ಯಾಹ ನಾಮ ಕಿಂ ಹುಡುಗಿಯರಿಗೆ ಕೇಳಿದಾಗ ಅಲ್ಲಿ ಉತ್ತರ ಪುಲ್ಲಿಂಗ ಇರುವುದಿಲ್ಲ, ಸ್ತ್ರೀಲಿಂಗದಲ್ಲೇ ಇರಬೇಕು. ಮಮ ನಾಮ ಶ್ರೀಲತಾ ಅಂತ ಹೇಳಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಶ್ರೀಲತಾ. ಭವತ್ಯಾಹ ನಾಮ ಕಿಂ, ಮಮ ನಾಮ ವಿಮಲಾ ಇತಿ ನಾಮ. ವಿಮಲಾ ಆಕಾರಾಂತ ಸ್ತ್ರೀಲಿಂಗ. ಸೊ ಭವತ್ಯಾಹ ನಾಮ ಕಿಂ, ಮಮ ನಾಮ ವಾಣಿ. ವಾಣಿ ಇತ್ಯತ್ರ ಈಕಾರಾಂತ ಸ್ತ್ರೀಲಿಂಗ ಪದಂ. ಸೊ ವಾಣಿ, ವಾಣ್ಯೌ, ವಾಣ್ಯಃ. ಸೊ ಈಕಾರಾಂತ ಸ್ತ್ರೀಲಿಂಗ. ಭವತ್ಯಾಹ ನಾಮ ಕಿಂ, ಮಮ ನಾಮ ಸೀತಾ. ಭವತ್ಯಾಹ ನಾಮ ಕಿಂ, ತಮ್ಮ ಹೆಸರೇನು? ಮಮ ನಾಮ ಗಾಯತ್ರಿ. ಸೊ ಈಕಾರಾಂತ ಸ್ತ್ರೀಲಿಂಗ ಮಮ ನಾಮ ಗಾಯತ್ರಿ. ಇಲ್ಲಿ ಪುಲ್ಲಿಂಗ ಶಬ್ದ ಹೇಳಲಿಕ್ಕಿಲ್ಲ, ಮಮ ನಾಮ ಸುರೇಶಃ ಅಂತ ಹೇಳಲಿಕ್ಕಿಲ್ಲ. ಭವತ್ಯಾಹ ಅದು ಹೆಣ್ಣು ಮಕ್ಕಳಿಗೆ ಕೇಳುವಂತದ್ದು, ಆ ರೀತಿ ಪರಿಚಯ. ಭವತ್ಯಾಹ ನಾಮ ಕಿಂ, ಮಮ ನಾಮ ಯಶೋಧ. ನನ್ನ ಹೆಸರು ಯಶೋಧೆ. ಭವತ್ಯಾಹ ನಾಮ ಕಿಂ, ಮಮ ನಾಮ ಗಂಗಾ. ಸೊ ಈ ರೀತಿಯಲ್ಲಿ ನಮ್ಮ ಪರಿಚಯ ಮಾಡೋ ಕ್ರಮ. ಸೊ ಪುಲ್ಲಿಂಗದಲ್ಲಿ ಭವತಃ ನಾಮ ಹುಡುಗರಿಗೆ, ಸ್ತ್ರೀಲಿಂಗದಲ್ಲಿ ಭವತ್ಯಾಹ ನಾಮ, ಭವತ್ಯಾಹ ನಾಮ. ಸೊ ಅದನ್ನು ಅಭ್ಯಾಸ ಮಾಡಿ. ಪರಸ್ಪರ ಮನೆಯಲ್ಲಿ ಯಾರು ಚಿಕ್ಕ ಮಕ್ಕಳಿದ್ರೆ ಅಥವಾ ದೊಡ್ಡವರಿದ್ರೆ ಮಕ್ಕಳೊಟ್ಟಿಗೆ ಪರಿಚಯ ಮಾಡ್ಕೊಳ್ಳು. ಭವತಃ ನಾಮ ಕಿಂ, ಹುಡುಗ ಆದ್ರೆ ಮಗ ಇದ್ರೆ ಅಥವಾ ನಿಮ್ಮ ಮೊಮ್ಮಗ ಯಾರೋದಿದ್ರೆ ಭವತಃ ನಾಮ ಕಿಂ. ಸೊ ಅವರ ಹತ್ರ ಪ್ರತ್ಯುತ್ತರ ಪಡ್ಕೊಳ್ಳುವಂಥದ್ದು ಹೇಳಿಕೊಡಿ. ಮಮ ನಾಮ, ನಾಮ್ ಅಂತ ಹೇಳಲಿಕ್ಕಿಲ್ಲ, ಮಮ ನಾಮ ಮುರಾರಿಹಿ. ಸೊ ಈ ರೀತಿ ಉತ್ತರ. ಸೊ ಮತ್ತೊಂದು ರೀತಿಯಲ್ಲಿ ಕೂಡ ನಾವು ಪರಿಚಯವನ್ನು ಮಾಡ್ತೇವೆ ನೋಡಿ, ಅದು ಇಲ್ಲಿದೆ. ಭವಾನ್ ಕಹ ಅಂತ ಕೂಡ ನಾವು ಪ್ರಶ್ನೆ ಕೇಳ್ಬೋದು. ಭವತಃ ನಾಮ ಕಿಂ ಅಥವಾ ಭವಾನ್ ಕಹ, ತಾವು ಯಾರು. ಹುಡುಗಿಯರಿಗೆ ಬೇರೆ ಇದೆ, ಮತ್ತೆ ಹೇಳ್ತೇನೆ. ಭವಾನ್ ಕಹ ಅಂತ ಪ್ರಶ್ನೆ ಇದ್ರೆ, ಸೊ ಅಹಂ ಅಸ್ಮಿ ಅಂತ ಕ್ರಿಯಾಪದವನ್ನು ನಾವು ಉಪಯೋಗಿಸಬಹುದು. ಆಗಿದ್ದೇನೆ, ಅಸ್ಮಿ. ಅಸ್ತಿ ಅಂತ ಹೇಳಿದ್ರೆ ಇದೆ, ಸೊ ಅದರ ಅಭ್ಯಾಸ ಮಾಡಿಸ್ತೇನೆ. ಅಸ್ತಿ ಹೇಳಿದ್ರೆ ಇದೆ, ಪುಸ್ತಕಂ ಅಸ್ತಿ, ಧನಂ ಅಸ್ತಿ, ಹಣ ಇದೆ. ಸೊ ಅದು ಪ್ರಥಮ ಪುರುಷ ಕ್ರಿಯಾಪದ. ಉತ್ತಮ ಪುರುಷದಲ್ಲಿ ಅಸ್ಮಿ, ಆಗಿದ್ದೇನೆ ಅಂತ ಅರ್ಥ ಬರ್ತದೆ. ಅಸ್ಮಿ, ಅಹಂ ಬ್ರಹ್ಮಾಸ್ಮಿ ಅಲ್ವಾ, ನಾನು ಬ್ರಹ್ಮ ಆಗಿದ್ದೇನೆ. ಸೊ ಈ ರೀತಿಯಲ್ಲಿ ವಾಕ್ಯಗಳೆಲ್ಲ ನಾವು ಕೇಳಿದ್ದೇವೆ. ಅಸ್ಮಿ, ಆಗಿದ್ದೇನೆ. ಸೊ ಈಗ ಭವಾನ್ ಕಹ ಅಂತ ನಾವು ಕೇಳಿದಾಗ ಪುಲ್ಲಿಂಗ, ಆಗ ಉತ್ತರ ಹೀಗಿರ್ಬೋದು. ಅಹಂ ಛಾತ್ರಃ ಅಸ್ಮಿ, ನಾನು ಸ್ಟೂಡೆಂಟ್, ವಿದ್ಯಾರ್ಥಿ ಅಸ್ಮಿ. ಅಥವಾ ಅಹಂ ಮುರಾರಿಹಿ ಅಸ್ಮಿ. ಸೊ ನಿಮ್ಮ ಹೆಸರು ಹೇಳ್ಬೋದು, ನಾನು ಮುರಾರಿ ಆಗಿದ್ದೇನೆ. ಅಹಂ ಛಾತ್ರಃ ಅಸ್ಮಿ, ಅಹಂ ಶಿಕ್ಷಕಃ ಅಸ್ಮಿ.
ಈ ರೀತಿ ಅಹಂ ಸಂಸ್ಕೃತ ಛಾತ್ರಃ ಅಸ್ಮಿ. ಸೊ ಇದು ಪುಲ್ಲಿಂಗ. ಅಹಂ ಛಾತ್ರಃ ಅಸ್ಮಿ ಅರ್ಥ ನಾನು ಛಾತ್ರನು ವಿದ್ಯಾರ್ಥಿಯೂ ಆಗಿದ್ದೇನೆ. ಅಹಂ ಬಂದಾಗ ಕ್ರಿಯಾಪದ ಉತ್ತಮ ಪುರುಷದಲ್ಲೇ ಇರಬೇಕು. ನಾವು ಕಲ್ತಿದ್ದೇವೆ ಅಹಂ ಪಠಾಮಿ, ಅಸ್ಮಿ, ಸ್ವಹ, ಸ್ಮಃ ಅಂತ ಹೇಳಿ ಏಕವಚನ, ದ್ವಿವಚನ, ಬಹುವಚನ ರೂಪಗಳು. ಸೊ ಅಹಂ ಛಾತ್ರಃ ಅಸ್ಮಿ. ನೋಡಿ ಈಗ ಇಲ್ಲಿ ಸ್ತ್ರೀಲಿಂಗ ಇದೆ. ಸ್ತ್ರೀಲಿಂಗಕ್ಕೆ ನೀವು ಯಾರು ಅಂತ ಕೇಳುವಾಗ ತ್ವಂ ಕಾ ಅಂತ ಕೇಳ್ಬೋದು ನಾವು. ನೀನು ಯಾರು ತ್ವಂ ಕಾ ಅಂತೇಳಿ. ಸೊ ಅದರ ಬದಲಿಗೆ ನೀನು ಯಾರು ಹೇಳೋ ಬದಲಿಗೆ ತಾವು ಯಾರು ಅಂತ ಕೇಳುವ ಒಂದು ಸಂಪ್ರದಾಯ, ಒಳ್ಳೆಯ ಸಂಪ್ರದಾಯ. ಭವತೀ ಕಾ, ಸರಿಯಾಗಿ ಗಮನಿಸಿ. ಭವತೀ ಕಾ, ತಾವು ಯಾರು. ಸೊ ಪುಲ್ಲಿಂಗದಲ್ಲಿ ಭವಾನ್ ಕಹ, ಪ್ರಶ್ನಾವಾಚಕ ಶಬ್ದ ಕಹ ಪುಲ್ಲಿಂಗಕ್ಕೆ, ಭವಾನ್ ಕಹ. ಸ್ತ್ರೀಲಿಂಗದಲ್ಲಿ ಭವತೀ ಕಾ, ದೀರ್ಘ ಹಾಕಿದ್ರೆ ಆಯ್ತು, ಕಾ. ತಾವು ಯಾರು. ತದಾ ಉತ್ತರಂ ಭವತಿ ಅಹಂ ಛಾತ್ರಾ ಅಸ್ಮಿ, ಅಹಂ ವಿದ್ಯಾರ್ಥಿನಿ ಅಸ್ಮಿ, ಅಥವಾ ಅಹಂ ಛಾತ್ರಾ ಅಸ್ಮಿ, ಅಹಂ ಸಂಸ್ಕೃತ ಛಾತ್ರಾ ಅಸ್ಮಿ. ಈ ರೀತಿ ಅಹಂ ಛಾತ್ರಾ ಅಸ್ಮಿ. ಇಲ್ಲಿ ಅಹಂ ಛಾತ್ರಃ ಅಸ್ಮಿ ಅಂತ ಸ್ತ್ರೀಲಿಂಗ ಹೇಳಲಿಕ್ಕಿಲ್ಲ. ಅಹಂ ಛಾತ್ರಾ ಅಸ್ಮಿ. ಛಾತ್ರಃ ಪುಲ್ಲಿಂಗ, ಛಾತ್ರ ಸ್ತ್ರೀಲಿಂಗ. ಈ ಉದಾಹರಣೆಗೆ ಒಂದೊಂದು ಚಿತ್ರದಲ್ಲಿ ನಮ್ಮ ಚಿಕ್ಕ ಮಕ್ಕಳಿಗೆ ಅದೆಲ್ಲ ರೆಡಿ ಮಾಡಿದ್ದು, 6ನೇ ಕ್ಲಾಸ್ ಮಕ್ಕಳಿಗೆ ಹೇಳಿ ಮಾಡಿ. ಅಹಂ ಮಂಡೂಕಃ ಅಸ್ಮಿ, ಭವಾನ್ ಕಹ ಅಂತ ಪ್ರಶ್ನೆ ಕೇಳ್ತೇವೆ. ಸೊ ಆ ಮಕ್ಕಳು ಚಿತ್ರ ನೋಡಿ ಉತ್ತರ ಕೊಡ್ತಾ ಇದ್ರು. ಅಹಂ ಮಂಡೂಕಃ ಅಸ್ಮಿ. ಮಂಡೂಕ, ಅಲ್ಲಿ ಆಗ ಒಂದು ಶಬ್ದ ಪರಿಚಯ ಆಗ್ತದೆ. ಓ ಕಪ್ಪೆಗೆ ಮಂಡೂಕ ಎನ್ನುವ ಪರಿಚಯ ಕೂಡ ಆಗ್ತದೆ. ಸೊ ಅಹಂ ಮಂಡೂಕಃ ಅಸ್ಮಿ. ಭವಾನ್ ಕಹ, ತಾವು ಯಾರು. ಆಗ ಈಚೆ ರೈಟ್ ಸೈಡ್ ಅಲ್ಲಿ ಅಹಂ ಮಾರ್ಜಾರಃ ಅಸ್ಮಿ. ಮಾರ್ಜಾಲಹ, ಮಾರ್ಜಾರಹ ಅಥವಾ ಬಿಡಾಲಹ, 3 ಶಬ್ದಗಳನ್ನು ಉಪಯೋಗ ನಾವು ಮಾಡ್ತೇವೆ. ಬಿಡಾಲಹ ಅಂತ ಕೂಡ ಹೇಳ್ತೇವೆ ಬೆಕ್ಕಿಗೆ, ಮಾರ್ಜಾಲಹ ಅಂತ ಕೂಡ ಹೇಳ್ತೇವೆ, ಮಾರ್ಜಾರ ರಕಾರ ಕೂಡ ಹೇಳ್ತೇವೆ. ಅಹಂ ಮಾರ್ಜಾರಃ ಅಸ್ಮಿ, ನಾನು ಬೆಕ್ಕು, ನಾನು ಬೆಕ್ಕಾಗಿದ್ದೇನೆ ಅಂತ ಹೇಳಿ. ಏವಂ ಭವಾನ್ ಕಹ, ತಾವು ಯಾರು. ತದಾ ಉತ್ತರಂ ಭವತಿ ಅಹಂ ವಕ್ತಾ ಅಸ್ಮಿ, ಅಹಂ ವಾಗ್ಮಿ ಅಸ್ಮಿ, ನಾನು ಮಾತನಾಡುವ ಭಾಷಣಗಾರ. ಸೊ ಭಾಷಣಗಾರರು ಅಹಂ ವಕ್ತಾ ಅಸ್ಮಿ, ನಾನು ಮಾತುಗಾರ, ನಾನು ಭಾಷಣಗಾರ. ಸ್ತ್ರೀಲಿಂಗ ಭವತೀಕಾ. ಸೊ ನಿಮ್ಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ, ಉತ್ತರವನ್ನು ಪಡ್ಕೊಳ್ಳಿ. ಭವತೀಕಾ ಅಹಂ ಲೇಖಿಕಾ ಅಸ್ಮಿ, ಬರಿತಾ ಇದ್ದಾಳೆ, ಬರೆಯುವ ಅಭ್ಯಾಸ ಉಳ್ಳವಳು. ಅಹಂ ಲೇಖಿಕಾ ಅಸ್ಮಿ. ಲೇಖಿಕಾ ಸ್ತ್ರೀಲಿಂಗ ಪದ, ಲೇಖಕಃ ಪುಲ್ಲಿಂಗ ಪದ. ಅಹಂ ಲೇಖಕಃ ಅಸ್ಮಿ ಪುಲ್ಲಿಂಗ, ಲೇಖಕಃ ಸ್ತ್ರೀಲಿಂಗ ಆದ್ರೆ ಲೇಖಿಕಾ. ಅಹಂ ಲೇಖಿಕಾ ಅಸ್ಮಿ. ಭವಾನ್ ಕಹ. ಅಹಂ ಸಿಂಹಃ ಅಸ್ಮಿ, ನಾನು ಸಿಂಹ ಆಗಿದ್ದೇನೆ, ಅಹಂ ಸಿಂಹಃ. ಭವಾನ್ ಕಹ. ಅಹಂ ಚಟಕಃ ಅಸ್ಮಿ, ಅಹಂ ಚಟಕಃ ಪಕ್ಷಿ ಅಸ್ಮಿ, ನಾನೊಂದು ಪಕ್ಷಿಯಾಗಿದ್ದೇನೆ. ಪಕ್ಷಿಣಃ ನಾಮ ಚಟಕಃ ಇತಿ, ಅಹಂ ಚಟಕಃ ಅಸ್ಮಿ. ಗುಬ್ಬಚ್ಚಿ, ಗುಬ್ಬಚ್ಚಿಗೆ ಚಟಕ, ಸ್ಪ್ಯಾರೋ ಅಂತ ಹೇಳ್ತೇವಲ್ವಾ, ಗುಬ್ಬಚ್ಚಿ ಚಟಕಃ. ಭವತೀಕಾ ಪ್ರಶ್ನೆ ನೋಡಿ, ಭವತೀಕಾ. ಆಗ ಉತ್ತರ ಅಹಂ ಪಾಚಿಕಾ ಅಸ್ಮಿ. ನೀವು ಇಲ್ಲಿ ಉತ್ತರ ನೋಡ್ಕೊಂಡು ಪ್ರಶ್ನೆ ಕೇಳುವ ಅಭ್ಯಾಸ ಕೂಡ ಮಾಡ್ಬೇಕು. ಇದನ್ನ PDF ಕಳಿಸ್ಕೊಡುವ ನೋಡು. ಅಹಂ ಪಾಚಿಕಾ ಅಸ್ಮಿ ಅಂತ ಇದೆ. ಸೊ ಹಾಗೆ ನಾವು ಪ್ರಶ್ನೆ ಕೇಳುವಾಗ ಭವಾನ್ ಕಹ ಅಂತ ಕೇಳಲಿಕ್ಕೆ ಆಗುದಿಲ್ಲ. ಸೊ ಪಾಚಿಕಾ ಸ್ತ್ರೀಲಿಂಗ ಇದೆ, ಆಗ ಸ್ತ್ರೀಲಿಂಗಕ್ಕೆ ಭವತೀ ಕಾ ಅಂತ ಆ ರೀತಿಯಲ್ಲೇ ಪ್ರಶ್ನೆ ಕೇಳಬೇಕು. ಪ್ರಶ್ನೆ ಕೇಳಲಿಕ್ಕೂ ನಮ್ಗೆ ಗೊತ್ತಾಗ್ಬೇಕು. ಭವತೀಕಾ ಅಹಂ ಪಾಚಿಕಾ ಅಸ್ಮಿ. ಪಾಚಕಃ, ನೀವು ಪಾಚಿಕ ಬಂದ್ಕೊಳ್ಳಿ, ಅಲ್ಲಿ ಪುಲ್ಲಿಂಗ ಸಹ ನೆನಪು ಮಾಡ್ಕೊಳ್ಳಿ. ಪಾಚಕಃ ಅಡುಗೆ ಮಾಡುವವ. ಅಹಂ ಪಾಚಕಃ ಅಸ್ಮಿ, ಅಹಂ ಪಾಚಿಕಾ ಅಸ್ಮಿ. ಅಸ್ಮಿನ್ ಚಿತ್ರೇ ಪಾಚಿಕಾಯಾಹ ಚಿತ್ರಂ ಅಸ್ತಿ. ಭವಾನ್ ಕಹ. ಅಹಂ ಕೋಕಿಲಃ ಅಸ್ಮಿ. ಸೊ ಕೋಗಿಲೆ, ಕೋಕಿಲಃ ಕೋಗಿಲೆ. ಕೋಗಿಲಿಗೆ ಮತ್ತೊಂದು ಶಬ್ದ ಇದೆ. ಸೊ ನಿಮ್ಗೆ ಅದು ಮುಂದೆ ನಿಮ್ಗೆ ಶಬ್ದ ಸುಭಾಷಿತದಲ್ಲಿ ಬರ್ಬೋದು. ಪಿಕಃ ಅಂತ ಕೂಡ ಶಬ್ದ ಇದೆ, ಒಂದು ಪಿಕಃ ಅಥವಾ ಕೋಕಿಲಃ. ಅಹಂ ಕೋಕಿಲಃ ಅಸ್ಮಿ, ನಾನು ಕೋಗಿಲೆ. ಭವಾನ್ ಕಹ. ಏನೋ ಒಂದು ವೃತ್ತಿ ಮಾಡ್ತೀರಾ, ಡ್ರೈವರ್ ವೃತ್ತಿಯನ್ನು ಮಾಡ್ತೀರಾ. ಅಹಂ ಚಾಲಕಃ ಅಸ್ಮಿ. ಅದೇ ಸ್ತ್ರೀಲಿಂಗ ಆದ್ರೆ ಚಾಲಕಃ ಪುಲ್ಲಿಂಗ, ಅಹಂ ಚಾಲಿ. ಭವತೀಕಾ ಅಹಂ ಚಾಲಿಕಾ ಅಸ್ಮಿ. ಸೊ ಅದನ್ನು ಕೂಡ ಅಭ್ಯಾಸ ಮಾಡ್ಬೋದು. ಅಹಂ ಚಾಲಕಃ ಅಸ್ಮಿ, ಅಹಂ ಚಾಲಿಕಾ ಅಸ್ಮಿ. ಮತ್ತೊಂದು ಚಿತ್ರ ಇದೆ ರೈಟ್ ಸೈಡ್ ಅಲ್ಲಿ. ಭವಾನ್ ಕಹ, ತಾವ್ಯಾರು. ಅಹಂ ಗಾಯಕಃ ಅಸ್ಮಿ, ನಾನು ಗಾಯಕನಾಗಿದ್ದೇನೆ, ಹಾಡುಗಾರ. ಹಾಡುವವಳು ಅಂತಾದ್ರೆ ಅಹಂ ಗಾಯಿಕಾ ಅಸ್ಮಿ. ಭವತೀಕಾ ಅಹಂ ಗಾಯಿಕಾ ಅಸ್ಮಿ. ಭವಾನ್ ಕಹ. ಅಹಂ ಗಜಃ ಅಸ್ಮಿ. ಭವಾನ್ ಕಹ. ಅಹಂ ಧಾವಕಃ ಅಸ್ಮಿ. ಧಾವಕಃ ಓಡುವವ, ಅದೇ ಓಡುವವಳಾದ್ರೆ ಧಾವಿಕಾ. ಧಾವಕಃ ಧಾವಿಕಾ. ಅಹಂ ಧಾವಕಃ ಅಸ್ಮಿ, ಓಡುವವ, ಓಟಗಾರ. ಸೊ ಇಲ್ಲಿ ಅಹಂ ಭವಾನ್ ಕಹ. ಅಹಂ ಯುವಕಃ ಅಸ್ಮಿ, ಅಹಂ ಯುವತಿ ಅಸ್ಮಿ, ಅಹಂ ವೃದ್ಧಃ ಅಸ್ಮಿ, ಅಹಂ ವೃದ್ಧಾ ಅಸ್ಮಿ, ಅಹಂ ಪುರುಷಃ ಅಸ್ಮಿ, ಅಹಂ ಮಹಿಳಾ ಅಸ್ಮಿ. ಸೊ ಈ ರೀತಿಯ ಉತ್ತರವನ್ನು ಹೇಳ್ಬೋದು. ಸೊ ಇಲ್ಲಿ ಕೆಲವು ವೃತ್ತಿಗಳು ಉಂಟು ನೋಡಿ. ಸೊ ವೈಜ್ಞಾನಿಕಃ ಭವಾನ್ ಕಹ,
ಅಹಂ ವೈಜ್ಞಾನಿಕ, ಇದು ವೃತ್ತಿಗೆ ಸಂಬಂಧಪಟ್ಟಂಥದ್ದು. ವೈಜ್ಞಾನಿ ಅಥವಾ ವೈಜ್ಞಾನಿಕ ಅಥವಾ ವಿಜ್ಞಾನಿ ಅಂತ ಕೂಡ ಕರಿಬಹುದು. ಅಹಂ ವಿಜ್ಞಾನಿ ಅಸ್ಮಿ. ಭವಾನ್ ಕಹ? ಅಹಂ ಲೇಖಕಃ ಅಸ್ಮಿ. ನೋಡಿ, ಗಗನಯಾತ್ರಿ ಇದ್ದಾನೆ ನೋಡಿ. ಭವಾನ್ ಕಹ? ಅಹಂ ಗಗನಯಾತ್ರಿಕಃ ಅಸ್ಮಿ. ಸೊ ಆಕಾಶ ಗಗನದಲ್ಲಿ ಸಂಚಾರ ಮಾಡುವವ ಗಗನಯಾತ್ರಿಕಃ ಅಸ್ಮಿ. ಭವಾನ್ ಕಹ? ಅಹಂ ನಾಯಕಃ. ರಾಜಕಾರಣಿಯಾಗಿದ್ರೆ ಅಹಂ ನಾಯಕಃ ಅಸ್ಮಿ. ವೈಮಾನಿಕಃ, ವೈಮಾನವನ್ನು ಚಾಲನೆ ಮಾಡುವವ, ವೈಮಾನಿಕಃ, ಪೈಲಟ್ ಅಂತ ಹೇಳ್ತೇವಲ್ಲ, ಅಹಂ ವೈಮಾನಿಕಃ ಅಸ್ಮಿ. ನಾನು ಪೈಲಟ್, ಅಹಂ ವೈಮಾನಿಕಃ ಅಸ್ಮಿ. ಪತ್ರ, ಪೋಸ್ಟ್ ಮ್ಯಾನ್, ಅಹಂ ಪತ್ರವಾಹಃ. ಪತ್ರವನ್ನು ಹೊತ್ತುಕೊಂಡು ಎಲ್ರಿಗೂ ಮುಟ್ಟಿಸುವವ, ಅಹಂ ಪತ್ರವಾಹಃ ಅಸ್ಮಿ. ಗಾಯಿಕಾ, ಭವತೀಕಾ, ಅಹಂ ಗಾಯಿಕಾ ಅಸ್ಮಿ. ಭವಾನ್ ಕಹ? ಅಹಂ ಪುಲ್ಲಿಂಗ, ಅಹಂ ಗಾಯಕಃ ಅಸ್ಮಿ. ಭವತೀಕಾ, ಅಹಂ ನರ್ತಕೀ ಅಸ್ಮಿ. ಪುಲ್ಲಿಂಗ ಆದ್ರೆ ನರ್ತಕಃ ಅಸ್ಮಿ. ಕೆಳಗೆ ಅರ್ಚಕಃ. ಭವಾನ್ ಕಹ? ಅಹಂ ಅರ್ಚಕಃ ಅಸ್ಮಿ. ಅಥವಾ ಅಹಂ ಪೂಜಕಃ, ಪೂಜೆ ಮಾಡುವವ, ಪೂಜಕಃ ಅಂತ ಶಬ್ದ ಇದೆ. ಅಲ್ಲಿ ಹಾಡುವುದಕ್ಕೆ ಮತ್ತೆ ಇನ್ಸ್ಟ್ರೂಮೆಂಟ್ ಬಾರಿಸುವುದಕ್ಕೂ ಗಾಯಕ ಅಂತಲೇ ಹೇಳುದಾ? ಅದು ಅಲ್ಲಿ ಚಿತ್ರದಲ್ಲಿ ಹಾಗೆ ಉಂಟು. ವಾದಕಿ ಅಥವಾ ವಾದಕಃ. ಸೊ ಅಲ್ಲಿ ಚಿತ್ರ ಆಗಿದೆ. ವಾದಕಃ ನುಡಿಸುವವಳು, ನುಡಿಸುವವ ವಾದಕ, ವಾದಿಕ. ಸೊ ಹಾಡು ಅಲ್ಲಿ ಎಲ್ಲಿಯಾದ್ರೂ ಹಾಡ್ತಾ ಜೊತೆಗೆ ಹಾಡುವಂತದ್ದಿದ್ರೆ ಗಾಯಕ, ಹಾಡುವವರಿದ್ರೆ ಗಾಯಕ. ಸೊ ಅಲ್ಲಿ ಚಿತ್ರದಲ್ಲಿ ಆಚೀಚೆ ಆಗಿದೆ. ನುಡಿಸುವವಳು ಕೊಡಬಹುದಿತ್ತು ಶಬ್ದ, ಅಲ್ಲಿ ವಾದಕಃ, ವಾದಿಕ. ನಿಮ್ಮ ಪ್ರಶ್ನೆ ಒಳ್ಳೆದಿತ್ತು. ಸರಿ, ನಾನು ಅಷ್ಟು ಗಮನಿಸಿಲ್ಲ. ಸರಿ. ಅದು ವಿಜ್ಞಾನಿ ಸ್ತ್ರೀಲಿಂಗ ಏನು ಗುರುಗಳೇ? ವಿಜ್ಞಾನಿ ಸ್ತ್ರೀಲಿಂಗ. ವೈಜ್ಞಾನಿಕ, ವೈಜ್ಞಾನಿಕ. ವೈಜ್ಞಾನಿಕ ಇಲ್ಲಿ ಪುಲ್ಲಿಂಗ ಉಂಟು, ಅಲ್ಲಿ ಒಂದು ವೈಜ್ಞಾನಿ, ಇನ್ನೊಂದು ಪುಲ್ಲಿಂಗ ಶಬ್ದದಲ್ಲಿ ವಿಜ್ಞಾನಿ. ಮತ್ತೊಂದು ವೈಜ್ಞಾನಿಕ ಹಾಕಿ ದೀರ್ಘ ಹಾಕಿದ್ರೆ ಆಯ್ತು, ವೈಜ್ಞಾನಿಕ. ಆಯ್ತು. ಅರ್ಚಕ ಅಥವಾ ಪೂಜಕ, ಸೊ ಪೂಜೆ ಮಾಡುವವ. ಸೊ ಯೋಗ ಪ್ರಶಿಕ್ಷಕ. ಭವಾನ್ ಕಹ? ಅಹಂ ಯೋಗ ಪ್ರಶಿಕ್ಷಕ ಅಸ್ಮಿ ಅಥವಾ ಯೋಗ ಶಿಕ್ಷಕ ಅಸ್ಮಿ. ಈ ರೀತಿ. ಸಾಧಕ. ಅಹಂ ಋಷಿ ಅಸ್ಮಿ, ಅಹಂ ಯತಿ ಅಸ್ಮಿ, ಅಹಂ ಸಾಧಕ ಅಸ್ಮಿ. ಈ ರೀತಿಯಲ್ಲಿ. ಸೊ ಅಹಂ ಮುನಿ ಅಸ್ಮಿ, ಆ ರೀತಿ ಹೇಳಬಹುದು. ಹಾಗೆ ಕಬ್ಬಿಣದ ಕೆಲಸ ಮಾಡುವವರು. ಲೋಹಕಾರ. ಅಹಂ ಲೋಹಕಾರ ಅಸ್ಮಿ. ಸೊ ಕಬ್ಬಿಣ, ಲೋಹ ಅಂತ ಹೇಳಿದ್ರೆ ಮೆಟಲ್. ಸೊ ಅಹಂ ಲೋಹಕಾರ ಅಸ್ಮಿ. ತಕ್ಷಕ, ಮರದ ಕೆಲಸ ಮಾಡುವವರು, ಕಾರ್ಪೆಂಟರ್. ಅಹಂ ತಕ್ಷಕ ಅಸ್ಮಿ. ತಕ್ಷಕ. ಹೊಲಿಯುವವರು, ಬಟ್ಟೆಯನ್ನು ಹೊಲಿಯುವವರು. ನೇಯುವವರಿಗೆ ಕುವಿಂದ ಅಂತ ಶಬ್ದ ಮೊನ್ನೆ ಪಾಠದಲ್ಲಿ ಬಂದಿತ್ತು, ವೀವರ್ಸ್. ಸೊ ಇಲ್ಲಿ ಬಟ್ಟೆ ಕೊಟ್ಟದ್ದನ್ನು ಅಂಗಿಯಾಗಿ ಪರಿವರ್ತನೆ ಮಾಡುವವರು. ಸೂಜಿಯ, ಸೂಚಿಕಾ ಅಂತ ಹೇಳಿದ್ರೆ ಸೂಜಿ, ಸೂಜಿಯ ಮೂಲಕ ಬಟ್ಟೆಯನ್ನು ಹೊಲಿಯುವವರು. ಸೌಚಿಕ ಅಸ್ಮಿ. ಸೌಚಿಕ, ಸೌಚಿಕಾ ಸ್ತ್ರೀಲಿಂಗ, ಸೌಚಿಕ ಪುಲ್ಲಿಂಗ. ಸೊ ಧೀವರ, ಮೀನುಗಾರರು, ಮೀನನ್ನು ಹಿಡಿದು ಜೀವನ ಮಾಡುವವರು. ಧೀವರ ಅಸ್ಮಿ. ಮೀನುಗಾರರು, ಧೀವರ. ಕೃಷಕ ಅಥವಾ ಕೃಷಿಕ, ರೈತ ಅಥವಾ ಕೃಷಿ ಬಲಹ ಅಂತ ಕೂಡ ಪದ ಉಂಟು. ಭವಾನ್ ಕಹ? ಅಹಂ ಕೃಷಿಕ ಅಸ್ಮಿ ಅಥವಾ ಅಹಂ ಕೃಷಕ ಅಸ್ಮಿ. ಸೊ ಈ ರೀತಿ. ಕೃಷಿ ಬಲಹ ಅಸ್ಮಿ. ರಜಕ, ಅಗಸ, ಬಟ್ಟೆ ಒಗೆಯವರು. ಅಹಂ ರಜಕ ಅಸ್ಮಿ. ಸೊ ಈ ರೀತಿ. ಹಾಗೆ ನಾವು ನಮ್ಮ ಹೆಸರನ್ನು ಮಮ ನಾಮ ಮುರಾರಿಹಿ ಹಾಗೆ ಹೇಳುವ ಬದಲಿಗೆ ಅಹಂ ಮುರಾರಿಹಿ ಅಸ್ಮಿ. ಅಹಂ ಪುಲ್ಲಿಂಗ ಶಬ್ದಗಳು. ಅಹಂ ರಾಮಃ ಅಸ್ಮಿ. ಭವಾನ್ ಕಹ? ಅಹಂ ಕೃಷ್ಣಃ ಅಸ್ಮಿ. ಭವಾನ್ ಕಹ? ಅಹಂ ಗಣೇಶಃ ಅಸ್ಮಿ. ಭವಾನ್ ಕಹ? ಅಹಂ ಪ್ರವೀಣಃ ಅಸ್ಮಿ. ಸೊ ಈ ರೀತಿಯಲ್ಲಿ ಹೇಳುವುದು. ಪ್ರಶ್ನೆ ಕೇಳುವಾಗ ಭವತಃ ನಾಮ ಕಿಂ ಹೇಳುವಾಗ ಮಮ ನಾಮ ಮುರಾರಿಹಿ, ಆ ರೀತಿ. ಯಾರದು? ಭವಾನ್ ಕಹ, ನೀವು ಯಾರು? ಭವಾನ್ ಕಿಂ ಕರೋತಿ ಅಂತ ಹೇಳುವಾಗ ಅಹಂ ರಾಮಃ ಅಸ್ಮಿ, ಅಹಂ ವೈದ್ಯಃ ಅಸ್ಮಿ, ಅಹಂ ಸಾಫ್ಟ್ವೇರ್ ಇಂಜಿನಿಯರ್, ತಂತ್ರಜ್ಞಃ ಅಸ್ಮಿ. ಅಥವಾ ಸ್ತ್ರೀಲಿಂಗ ತಂತ್ರಜ್ಞಾ ಅಸ್ಮಿ, ಅಹಂ ವೈದ್ಯ ಅಸ್ಮಿ. ಈ ರೀತಿ ಉತ್ತರಗಳು ಕೊಡಬಹುದು. ಸೊ ಅಹಂ ಗಣೇಶಃ ಅಸ್ಮಿ, ಅಹಂ ಪ್ರವೀಣಃ ಅಸ್ಮಿ, ಅಹಂ ಸಂತೋಷಃ ಅಸ್ಮಿ. ಸೊ ಈ ರೀತಿ ಹೆಸರುಗಳು. ಹಾಗೆ ಸ್ತ್ರೀಲಿಂಗ ಅಹಂ ಗಂಗಾ ಅಸ್ಮಿ, ಅಹಂ ಸೀತಾ ಅಸ್ಮಿ, ಅಹಂ ವಿಮಲಾ ಅಸ್ಮಿ, ಅಹಂ ಜ್ಯೋತ್ಸ್ನಾ ಅಸ್ಮಿ. ಸೊ ಈ ರೀತಿಯಲ್ಲಿ ನಮ್ಮ ಪರಿಚಯವನ್ನು ಮಾಡುವ ಕ್ರಮವನ್ನು ನಾವು ಗಮನಿಸಿದೆವು. ಇನ್ನೊಂದು ವಿಚಾರವನ್ನು ಹೇಳಿ ಇವತ್ತಿನ ಕ್ಲಾಸ್ ಮುಗಿಸ್ತೇನೆ. ಸೊ ನಾವು ಕ್ರಿಯಾಪದದಲ್ಲಿ ಸಾಮಾನ್ಯವಾಗಿ ಮುಖ್ಯವಾಗಿ 3 ವಿಧ ಇದೆ. ಪರಸ್ಮೈ ಪದಂ, ಕ್ರಿಯಾಪದ ವರ್ಬ್ ನೆನಪು ಮಾಡ್ಕೊಳ್ಳಿ. ಪರಸ್ಮೈ ಪದಂ, ಆತ್ಮನೇ ಪದಂ ಅಂತ ಒಂದಿದೆ. ಸೊ ಮತ್ತೊಂದು ಉಭಯ ಪದಂ ಅಂತ ಇದೆ.
ಪರಸ್ಮೈಪದಂ, ಮತ್ತೊಂದು ಆತ್ಮನೇಪದಂ, ಉಭಯ ಪದಂ. ಸೊ ಇದರಲ್ಲೆಲ್ಲ 2000 ಧಾತುಗಳನ್ನು ಪಾಣಿನಿ ಮಹರ್ಷಿಗಳೆಲ್ಲ ನಮ್ಗೆ ತುಂಬಿಸಿ ಕೊಟ್ಟಿದ್ದಾರೆ, ಎಲ್ಲ ವಿಭಾಗ ಮಾಡಿ ಕೊಟ್ಟಿದ್ದಾರೆ. ಸೊ ಪರಸ್ಮೈ ಪದಕ್ಕೆ ಉದಾಹರಣೆ ನಾವೆಲ್ಲ ಕಲ್ತಾಗಿದೆ. ಪಠತಿ, ಗಚ್ಚತಿ, ಹಸತಿ, ಲಿಖತಿ, ತಾಡಯತಿ ಇದೆಲ್ಲ ತಿ, ತಹ, ಅಂತಿ. ಸೊ ಈ ರೀತಿ ಪ್ರತ್ಯಯಗಳಿದ್ರೆ ಅದಕ್ಕೆ ಪರಸ್ಮೈ ಪದಂ ಅಂತ ಕರಿತೇವೆ. ಮತ್ತೊಂದು ಕ್ರಿಯಾಪದ ಇದೆ, ನೆಕ್ಸ್ಟ್ ಪಾಠದಲ್ಲೆಲ್ಲ ಅದೇ ಇದೆ, ಆತ್ಮನೇ ಪದಂ. ಸೊ ಈ ಕ್ರಿಯಾಪದಗಳು. ಸೊ ಉದಾಹರಣೆ ಅದು ಹೇಗಿರ್ತದೆ ನೋಡ್ಲಿಕ್ಕೆ, ನೋಡಿ ಉಚ್ಚಾರ ಮಾಡುವಾಗ ವಂದತೆ, ಆ ವಂದತೆ ಆತ್ಮನೇ ಪದಂ. ಅದನ್ನ ನಾವು ವಂದತಿ ಅಂತ ಹೇಳಲಿಕ್ಕಿಲ್ಲ. ವಂದತೆ, ನಮಿಸುತ್ತಾನೆ, ನಮಸ್ಕರಿಸುತ್ತಾನೆ, ವಂದತೆ. ಹಾಗೆ ಶೋಭತೆ, ಅದನ್ನು ಶೋಭತಿ, ಶೋಭತಃ, ಶೋಭಂತಿ ಅಂತ ನಾವು ಪ್ರಯೋಗ ಮಾಡ್ಲಿಕ್ಕಿಲ್ಲ. ಸೊ ಇದು ಶೋಭತೆ, ಆ ರೀತಿಯಲ್ಲೇ ಪ್ರಯೋಗ ಮಾಡಬೇಕು, ಹೇಳಬೇಕು. ಮತ್ತೊಂದಿದೆ ಉಭಯ ಪದಂ. ಉಭಯ ಪದ ಅದು ಪರಸ್ಮೈ ಪದಿಯಲ್ಲಿಯೂ ಇದೆ, ಆ ಧಾತು ಆತ್ಮನೇ ಪದಿಯಲ್ಲಿಯೂ ಕೂಡ ಇದೆ. ಉದಾಹರಣೆಗೆ ಕರೋತಿ ಅಂತ ಒಂದು ಕ್ರಿಯಾಪದ, ಅದು ಪರಸ್ಮೈ ಪದವು ಕರೋತಿಯಲ್ಲಿ, ಅದನ್ನು ಕುರುತೆ ಅಂತ ಹೇಳಿ ಆತ್ಮನೇ ಪದಿಯಲ್ಲಿ ನಾವು ಉಪಯೋಗ ಮಾಡ್ತೇವೆ. ಸೊ ಅಂತದ್ದಿದ್ರೆ ಅದಕ್ಕೆ ಉಭಯ ಪದ ಅಂತ ನಾವು ಕ್ರಿಯಾಪದದಲ್ಲಿ ಕರಿತೇವೆ. ಸೊ ಪರಸ್ಮೈ ಕಾಲಗಳು 3 ಇದೆ. ತ್ರಿಪ್ರಕಾರಕಾಹ ಕಾಲ, ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ. ನಾವು ಸದ್ಯಕ್ಕೆ ವರ್ತಮಾನ ಕಾಲ, ಪ್ರೆಸೆಂಟ್ ಟೆನ್ಸ್ ಅನ್ನು ಮಾತ್ರ ನಾವು ಇವತ್ತು ನಾವು ಇಲ್ಲಿ ತನಕ ನಾವು ನೋಡಿದಂಥದ್ದು. ಪರಸ್ಮೈ ಪದದಲ್ಲಿ ಧಾತುವಿಗೆ ನವ ಪ್ರತ್ಯಯ 9 ಪ್ರತ್ಯಯಗಳು ಸೇರಿ ಅಖ್ಯಾತ ಪ್ರತ್ಯಯಗಳು ಈ ರೀತಿ ಇದೆ 9 ನೋಡಿ. ತಿ, ತಹ, ಅಂತಿ, ಸಿ, ಥಹ, ಥ, ಮಿ, ವಹ, ಮಹ. ಅದಕ್ಕೆ ಧಾತುಗಳು ಸೇರಿ ಪಠತಿ, ಪಠತಃ, ಪಠಂತಿ. ಪಟಧಾತು ಸೇರಿ ಪಠತಿ, ಪಠತಃ, ಪಠಂತಿ, ಪಠಸಿ, ಪಠತಃ, ಪಠತ, ಪಠಾಮಿ, ಪಠಾವಹ, ಪಠಾಮಹ ಅಂತ ಆಗಿದೆ. ಇನ್ನು ಆತ್ಮನೇ ಪದಿಯ, ಸೊ ಆತ್ಮನೇ ಪದಿ ಪ್ರತ್ಯಯಗಳು ಯಾವ ರೀತಿ ಇದೆ? ಸೊ ಈ ರೀತಿ ಧಾತುವಿಗೆ ಅಖ್ಯಾತ ಪ್ರತ್ಯಯ ಇದೆಲ್ಲ ಸೇರಿಸಿ ತೇ, ಕೊನೆಯ ಆಖ್ಯಾತ ಪ್ರತ್ಯಯ ಕೊನೆಯಲ್ಲಿರುವಂತದ್ದು ತೇ, ಇತೆ, ಅಂತೆ. ಪ್ರಥಮ ಪುರುಷದ ಪ್ರತ್ಯಯಗಳು ತೇ, ಇತೆ, ಅಂತೆ. ಮಧ್ಯಮ ಪುರುಷ ಪ್ರತ್ಯಯಗಳು ಸೇ, ಇಥೆ, ದ್ವೇ. ಉತ್ತಮ ಪುರುಷ ಪ್ರತ್ಯಯಗಳು ಏ, ಆವಹೆ, ಆಮಹೆ. ತೇ, ಇತೆ, ಅಂತೆ, ಸೇ, ಇಥೆ, ದ್ವೇ, ಏ, ಆವಹೆ, ಆಮಹೆ ಅಂತ ಪ್ರತ್ಯಯಗಳು. ಸೊ ಇದನ್ನು ನಾವು ಧಾತುವಿಗೆ ಸೇರಿಸಿ ಸೊ ಪೂರ್ಣ ಕ್ರಿಯಾಪದ ರೂಪವನ್ನು ಪಡ್ಕೊಂಡಾಗ ಈ ರೀತಿ ಆಗ್ತದೆ ನೋಡಿ. ಒಂದ್ ಧಾತು, ಮೂಲ ಧಾತು, ಧಾತು ನಾಮ ಕ್ರಿಯಾಪದಸ್ಯ ಮೂಲ ರೂಪಂ, ರೂಟ್, ಕ್ರಿಯಾಪದದ ಮೂಲ ರೂಪ. ಒಂದ್ ಅಂತ ಮೂಲ ಧಾತು. ಸೊ ಅದಕ್ಕೆ ಈ ಪ್ರತ್ಯಯಗಳನ್ನು ಸೇರಿಸಿದಾಗ ಪ್ರಥಮ ಪುರುಷ ಏಕವಚನ ವಂದತೆ ಅಂತೇಳಿ, ತೇ ಅಂತ ಕೊನೆಯಲ್ಲಿ ಪ್ರತ್ಯಯ ಇರ್ತದೆ. ವಂದತೆ ಅಂತ ಹೇಳಿದ್ರೆ ನಮಿಸುತ್ತಾನೆ, ಏಕವಚನ. ದ್ವಿವಚನ ವಂದೇತೆ, ಇತೆ ಅಂತ ಉಂಟು, ವಂದೇತೆ, ಇಬ್ಬರು ವಂದಿಸುತ್ತಾರೆ. ವಂದಂತೆ, ಸೊ ಇದು ನೀವು ಅಲ್ಲಿ ಪ್ರೊನೌನ್ಸ್ ಮಾಡಬಹುದು, ನೋಡಿ ಮಾಡ್ಬೇಕು. ವಂದಂತೆ, ವಂದಿಸುತ್ತಾರೆ, ತುಂಬಾ ಮಂದಿ, ಬಹುವಚನ. ವಂದತೆ, ವಂದೇತೆ, ವಂದಂತೆ. ಸೊ ಮಧ್ಯಮ ಪುರುಷ ವಂದಸೆ, ಸೆ, ವಂದಸೆ, ನೀನು ವಂದಿಸುವಿ, ವಂದಿಸುತ್ತೀಯಾ ಅಂತ ಅರ್ಥ, ವಂದಿಸುವಿ. ದ್ವಿವಚನ ವಂದೇಥೆ, ಮಹಾಪ್ರಾಣಥೆ. ನೋಡಿ ಪ್ರಥಮ ಪುರುಷ ದ್ವಿವಚನದಲ್ಲಿ ಅಲ್ಪ ಪ್ರಾಣ ತಕಾರ, ಮಧ್ಯಮ ಪುರುಷ ದ್ವಿವಚನದಲ್ಲಿ ಮಹಾಪ್ರಾಣ ತಕಾರ. ವಂದೇಥೆ. ಬಹುವಚನ ವಂದಧ್ವೆ, ವಂದಸೆ, ವಂದೇಥೆ, ವಂದಧ್ವೆ. ಉತ್ತಮ ಪುರುಷ ವಂದೇ, ವಂದಾವಹೆ, ವಂದಾಮಹೆ. ನಾವು ಒಂದೇ ಅಂತ ಶಬ್ದ ಪರಿಚಯ ಇದೆ, ಒಂದೇ ಮಾತರಂ ಅಂತ ಹೇಳ್ತೇವಲ್ವಾ. ಮಾತರಂ ಒಂದೇ, ತಾಯಿಯನ್ನು ವಂದಿಸುತ್ತೇನೆ. ಗೋಮಾತರಂ ಒಂದೇ, ಒಂದೇ ಗೋಮಾತರಂ. ಒಂದೇ ಒಂದೇ ಹೇಳುವಂಥದ್ದು ಆತ್ಮನೇಪದಿ ಕ್ರಿಯಾಪದ, ನಮ್ಗೆ ಗೊತ್ತಿಲ್ಲದೆ ಬಳಕೆ ಮಾಡ್ತಾ ಇರ್ತೇವೆ, ಒಂದೇ. ಸೊ ಇದು ನೆಕ್ಸ್ಟ್ 5ನೇ ಪಾಠದಲ್ಲಿ ಎಲ್ಲ ಬಹಳಷ್ಟು ಈ ಆತ್ಮನೇಪದಿ ಕ್ರಿಯಾಪದಗಳು ಇವೆ. ಇನ್ನೊಮ್ಮೆ ಓದ್ತೇನೆ ಸ್ಪಷ್ಟವಾಗಿ, ಮತ್ತೊಮ್ಮೆ ನನ್ನ ಜೊತೆ ಓದಿ. ವಂದತೆ, ವಂದೇತೆ, ವಂದಂತೆ. ಮಧ್ಯಮ ಪುರುಷ ವಂದಸೆ, ವಂದೇಥೆ, ವಂದಧ್ವೆ. ಉತ್ತಮ ಪುರುಷ ವಂದೇ, ವಂದಾವಹೆ, ವಂದಾಮಹೆ. ಸೊ ಅದನ್ನಕ್ಕೆ ನಾವು ಕರ್ತೃಪದ ಸೇರಿಸ್ಬೇಕು. ಬಾಲಕಃ ವಂದತೆ, ಬಾಲಕೌ ವಂದೇತೆ, ಬಾಲಕಾಹ ವಂದಂತೆ. ನಾವು ಬಾಲಕಃ ಪಠತಿ, ಬಾಲಕೌ ಪಠತಃ, ಬಾಲಕ. ಅದೇ ರೀತಿ ಪ್ರಥಮ ಪುರುಷಕ್ಕೆ ಎಲ್ಲಾ ನಾಮಪದಗಳನ್ನು ಬಳಸಬಹುದು, ಸರ್ವನಾಮ ಶಬ್ದಗಳನ್ನು ಬಳಸಬಹುದು. ಸಹ ವಂದತೆ, ತೌ ವಂದೇತೆ, ತೇ ವಂದಂತೆ. ಅಥವಾ ಸ್ತ್ರೀಲಿಂಗ ಸಾ ವಂದತೆ, ತೇ ವಂದೇತೆ, ತಾಹ ವಂದಂತೆ. ಮಧ್ಯಮ ಪುರುಷಕ್ಕೆ ತ್ವಂ, ಯುವಾಂ, ಯೂಯಂ ಕರ್ತೃಪದ. ತ್ವಂ ವಂದಸೆ, ನೀನು ವಂದಿಸುವಿ. ತ್ವಂ ವಂದಸೆ, ಯುವಾಂ ವಂದೇತೆ, ನೀವಿಬ್ಬರು ವಂದಿಸುವಿರಿ. ಯೂಯಂ ವಂದಧ್ವೆ, ನೀವೆಲ್ಲರೂ ವಂದಿಸುವಿರಿ. ಉತ್ತಮ ಪುರುಷಕ್ಕೆ ಕರ್ತೃಪದ ಅಹಂ, ಆವಾಂ, ವಯಂ. ಅಹಂ ವಂದೇ, ನಾನು ವಂದಿಸುತ್ತೇನೆ.
ಆವಾಂ ವಂದಾವಹೆ, ನಾವಿಬ್ಬರು ವಂದಿಸುತ್ತೇವೆ, ವಯಂ ವಂದಾಮಹೆ. ಸೊ ಇದನ್ನು ಕೂಡ ನಾವು ಕಂಠಪಾಠ ಮಾಡಲೇಬೇಕು. ಸೊ 5ನೇ ಪಾಠದಲ್ಲಿ ನೆಕ್ಸ್ಟ್ ನಾವು ಭಾನುವಾರ ಮಾಡುವಾಗ ಸೊ ಇದೇ ಕ್ರಿಯಾಪದಗಳು ಬಹಳಷ್ಟೇ ಇವೆ. ಸೊ ಒಂದು ನಾವು ಕಲ್ತು ಬಿಟ್ರೆ ರೂಪ, ಮತ್ತೆಲ್ಲದಕ್ಕೂ ನಾವು ಅಪ್ಲೈ ಮಾಡುವಂಥದ್ದು. ಉದಾಹರಣೆಗೆ ಶುಭ ಧಾತು, ಶೋಭತೆ, ಶೋಭೇತೆ, ಶೋಭಂತೆ, ಶೋಭಸೆ, ಶೋಭೇಥೆ, ಶೋಭದ್ವೆ, ಶೋಭೆ, ಶೋಭಾವಹೆ, ಶೋಭಾವಹೆ. ಪ್ರತ್ಯಯಗಳು ತೇ ಇತೆ ಅಂತೆ ಕೊನೆಯಲ್ಲದೇ ಇರ್ತದೆ. ಸೇ ಇತೆ ದ್ವೆ, ಏ ಆವಹೆ ಆಮಹೆ ಅಂತೇಳಿ. ಹಾಗೆ ಲಭ್ ಧಾತು, ಪಡೆಯು. ಶೋಭತೆ ಅಂತ ಹೇಳಿದ್ರೆ ಶೋಭಿಸುವುದು. ಸೂರ್ಯ ಶೋಭತೆ, ಚಂದ್ರ ಶೋಭತೆ, ನಕ್ಷತ್ರಂ ಶೋಭತೆ, ಈ ರೀತಿ. ಹಾಗೆ ಲಭ್ ಧಾತು, ಪಡೆಯು. ಲಭತೆ, ಲಭೇತೆ, ಲಭಂತೆ, ಲಭಸೆ, ಲಭೇಥೆ, ಲಭದ್ವೆ, ಲಭೆ, ಲಭಾವಹೆ, ಲಭಾಮಹೆ. ಸೊ ಇಲ್ಲಿ ಬಹಳಷ್ಟು ಧಾತು ಮತ್ತು ಕ್ರಿಯಾಪದಗಳನ್ನು ಕೆಲವು ಕೊಟ್ಟಿದ್ದೇನೆ. ಈಕ್ಷ ಧಾತು. ಸೊ ನಾವು ಆದಷ್ಟು ಧಾತುಗಳನ್ನು ಗುರುತಿಸಲಿಕ್ಕೆ ಕೂಡ ಪ್ರಯತ್ನ ಮಾಡಬೇಕು. ಸೊ ಈಕ್ಷತೆ ಕ್ರಿಯಾಪದ, ವೀಕ್ಷತೆ, ಈಕ್ಷತೆ ನೋಡುತ್ತಾನೆ, ಅಲ್ಲಿ ಧಾತು ಈಕ್ಷ, ನೋಡು ಅಂತ ಹೇಳಿ. ಸೊ ಈಕ್ಷತೆ. ಬಾಲಕಃ ಚಿತ್ರಂ ಈಕ್ಷತೆ, ಪಶ್ಯತಿ ಅಂತ ಹೇಳ್ಬೋದು, ಈಕ್ಷತೆ ಆತ್ಮನೇಪದಿಯಲ್ಲಿ. ಊಹತೆ, ಊಹಿಸುತ್ತಾನೆ, ಗೆಸ್ ಮಾಡುದು, ಊಹತೆ. ಕಂಪ್, ಕಂಪತೆ, ಅಲುಗಾಡುತ್ತದೆ, ಕಂಪಿಸುವುದು, ಕನ್ನಡದಲ್ಲಿ ಉಂಟು, ಕಂಪಿಸುತ್ತಾನೆ, ಕಂಪತೆ. ಕ್ಷಮ್, ಕ್ಷಮತೆ, ಕ್ಷಮಿಸುತ್ತಾನೆ. ಶುಭ್, ಕ್ಷುಭ್, ಕ್ಷೋಭತೆ, ಕ್ಷೋಭೆಗೆ ಒಳಗಾಗುವುದು, ಗೊಂದಲಕ್ಕೊಳಗಾಗುವುದು, ಕ್ಷೋಭತೆ. ಜನ್ ಧಾತು, ಜಾಯತೆ, ಹುಟ್ಟುತ್ತಾನೆ, ಜಾಯತೆ. ಸೊ ಬರುವ ಕ್ಲಾಸಲ್ಲಿ ಮತ್ತೊಮ್ಮೆ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ತ್ರೈ, ತ್ರಾಯತೆ, ರಕ್ಷಿಸುತ್ತಾನೆ. ಭಾತ್, ಬಾಧತೆ, ತೊಂದರೆ ಕೊಡುತ್ತಾನೆ. ಭಾಷ್, ಭಾಷತೆ, ಭಾಷತೆ, ಮಾತನಾಡುತ್ತಾನೆ, ಭಾಷತೆ. ಯತ್, ಯತತೆ, ಯತ್ನಿಸುತ್ತಾನೆ, ಪ್ರಯತ್ನ ಮಾಡುತ್ತಾನೆ, ಯತತೆ. ಯಾಚ್, ಯಾಚತೆ, ಯಾಚಿಸುತ್ತಾನೆ, ಬೇಡುತ್ತಾನೆ. ರಾಜ್, ರಾಜತೆ, ಶೋಭಿಸುತ್ತಾನೆ, ರಾಜತೆ, ಶೋಭತೆ ಒಂದೇ ಅರ್ಥ. ರುಚ್, ರೋಚತೆ, ರುಚಿಸುತ್ತದೆ. ವಿದ್, ವಿದ್ಯತೆ, ಅಸ್ತಿ, ವಿದ್ಯತೆ, ವರ್ತತೆ, ಇದೆಲ್ಲ ಒಂದೇ ಅರ್ಥ, ಇದೆ ಅಂತ ಹೇಳಿ. ಹಾಗೆ ಸೇವ್, ಸೇವತೆ. ಸೊ ಇದೆಲ್ಲ ಪ್ರಸಿದ್ಧವಾದ ಕೆಲವು ಆತ್ಮನೇಪದಿ ಕ್ರಿಯಾಪದಗಳು. ಸೊ ಮತ್ತೊಮ್ಮೆ ಭಾನುವಾರದಲ್ಲಿ ಮತ್ತೊಮ್ಮೆ ಇದನ್ನು ನೆನಪಿಸಿ ಮತ್ತೆ ಮುಂದಿನ ತರಗತಿಯನ್ನು 5ನೇ ಪಾಠವನ್ನು ಮತ್ತೆ ಮುಂದುವರಿಸ್ತೇನೆ. ಸರ್ ಇದು ಕ್ರಿಯಾಪದ ಇವಾಗ ಹೇಳಿದ್ರಲ್ಲ, ಅದು ಆತ್ಮನೇಪದ ಕ್ರಿಯಾ ಯಾವ ಲಕಾರದಲ್ಲಿದೆ? ಇದು ಇದೀಗ ನಾನು ಲಟ್ಲಕಾರ ಮಾತ್ರ, ಪ್ರೆಸೆಂಟ್ ಟೆನ್ಸ್ ಲಟ್ಲಕಾರ. ವಂದತೆ ಪ್ರೆಸೆಂಟ್ ಟೆನ್ಸ್. ಸೊ ಲಂಗ್ಲಕಾರಕ್ಕೆ ನಾನು ನಿಮ್ಗೆ ಪಾಸ್ಟ್ ಟೆನ್ಸ್ ಇನ್ನೂ ಹಿಂದೆ ಹೇಳಿಕೊಡ್ಲಿಲ್ಲ. ವಂದತೆ ಇದ್ರೆ ಅವಂದತ ಅಂತ ಆಗ್ತದೆ, ಅದು ಮುಂದೆ ನೋಡುವ. ಸೊ ಇದು ಈಗ ಪ್ರೆಸೆಂಟ್ ಟೆನ್ಸ್, ಲಟ್ಲಕಾರ ಅಂತ ಕರಿತೇವೆ ಬಗ್ಗೆ. ಸೊ ಇನ್ನೇನಾದ್ರು ಸಂಶಯ ಉಂಟಾ ಇವತ್ತಿದ್ದು ಕ್ಲಾಸ್ ಇದ್ದು? ಸೊ ಇದು PDF ಅನ್ನು ಕಳಿಸಿಕೊಡ್ತೇನೆ, ನೋಡ್ಕೊಳ್ಳಿ, ನೀವು ಅಭ್ಯಾಸ ಮಾಡ್ಕೊಳ್ಳಿ. ಬರ್ದು ಅಭ್ಯಾಸ ಮಾಡ್ಬೋದು. ಸಂಶಯ ಇದೆಯಾ? ಯಾವ್ದು ಬರ್ತಾ ಇಲ್ಲ, ನಾನು ನಿಮ್ಗೆ ವಾಟ್ಸಪ್ ಮಾಡ್ತೀನಿ, ದಯವಿಟ್ಟು ಆ ನಂಬರ್ಗೆ PDF ಕಳಿಸಿ ಸರ್. ಏನು ಬರ್ತಾ ಇಲ್ವಾ? ಎಲ್ಲ ಗ್ರೂಪ್ ಅಲ್ಲಿ ಕಳಿಸ್ತಾ ಇದ್ದಾರಲ್ಲ ಮಹೋದಯ? ನಂದು ಬೇರೆ ಗ್ರೂಪ್ ನಿಂದ ಬರ್ತಾ ಇದ್ದೀನಿ, ಅದಕ್ಕೋಸ್ಕರ ಅದರಿಂದ ನನಗೆ ಬರ್ತಾ ಇಲ್ಲ. ದಯವಿಟ್ಟು ನಿಮ್ದು ವಾಟ್ಸ್ಆಪ್ ನಂಬರ್ ಮೆಸೇಜ್ ಮಾಡಿ, ಈ ಗ್ರೂಪ್ ಅಲ್ಲೇ ಸೇರಿಸ್ತೀವಿ, ಅವಾಗ ಎಲ್ಲ ಒಟ್ಟಿಗೆ ಬರುತ್ತೆ. ನಿಮ್ದು ವಾಟ್ಸ್ಆಪ್ ನಂಬರ್ ಕಳ್ಸಿ. ಪ್ರತಿ ಸತಿ ಅವರು PDF ನಿಮಗ್ ಕಳ್ಸಕ್ ಆಗಲ್ಲ ಅಲ್ವಾ? ಈ ಗ್ರೂಪ್ ಸೇರ್ಕೊಳ್ಳಿ, ನಿಮ್ ವಾಟ್ಸ್ಆಪ್ ನಂಬರ್ ಕಳ್ಸಿ. ಸರಿ ತಂತ್ರಿ ಮಾತ್ರ. ಸರಿ, ಆಯ್ತು. ಸಂತೋಷ. ಈಗ ಇನ್ನೊಂದು 3 ನಿಮಿಷದಲ್ಲಿ ಕ್ಲಾಸ್ ಮುಗಿಸಬಹುದು. ಈಗ ಇನ್ನು ನಾವು ಭಗವದ್ಗೀತೆಯ ಒಂದು 10 ಸಂಸ್ಕೃತ ವಾಕ್ಯಗಳನ್ನ ಕೊಟ್ಟಿದ್ದೇವೆ. ಅನೇಕರು ಅನುವಾದ ಮಾಡಿ ತಂದಿದ್ದಾರೆ. ಈಗ ನಾನು ಅನುವಾದ ಹೇಳುವ ಬದಲು ಬಹಳ ಚುರುಕಿನಿಂದ ಚೆನ್ನಾಗಿ ಶ್ರದ್ಧೆಯಿಂದ ಅನುವಾದ ರೆಡಿ ಮಾಡಿ ನನಗಾಗ್ಲೇ ತಿಳಿಸಿರ್ತಕ್ಕಂಥ ಶ್ರೀಮತಿ ಸ್ಮಿತಾ ದಿನೇಶ್ ಅಂತ ಇದ್ದಾರೆ. ಸ್ಮಿತಾ ಅವರು ಬಂದಿದ್ದಾರೆ ಅಂತ ಗೊತ್ತು ನನ್ಗೆ. ಬಂದಿದ್ದೀರಮ್ಮ? ಈಗ ನೀವು ಸ್ಮಿತಾ, ನೀವು ಈಗ ನನಗೆ ಬೆಳಗ್ಗೆ ಹೇಳಿದ್ರಲ್ಲ, ಈಗ ಆ ವಾಕ್ಯ ಸಂಸ್ಕೃತ ವಾಕ್ಯ ಓದುವುದು, ಅದ್ರದ್ದು ಕನ್ನಡ ಅನುವಾದ ಮಾಡುವುದು 3 ನಿಮಿಷದಲ್ಲಿ ಮುಗೀತದೆ. ದಯವಿಟ್ಟು ನೀವು ಹೇಳ್ತಾ ಹೋಗಿ, ಉಳಿದವರು ಅದನ್ನ ತಿದ್ದುಕೊಳ್ತಾರೆ. ತಪ್ಪಿದ್ರೆ ನಾನು ತಿದ್ದಿ ಹೇಳ್ತೇನೆ ನಾನು. ಶುರು ಮಾಡಿ ಸ್ಮಿತಾ ಅವರೇ, ಶುರು ಮಾಡಿ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಪಾಂಡವಾಹ ಕೌರವಾಹ ಯುದ್ಧಾಯ ಗಚ್ಚಂತಿ. ಧರ್ಮಕ್ಷೇತ್ರದಲ್ಲಿ ಕುರುಕ್ಷೇತ್ರದಲ್ಲಿ ಪಾಂಡವರು ಕೌರವರು ಯುದ್ಧಕ್ಕೆ ಹೋದರು. ಪಾಂಡವೇಶು ಭೀಮಾರ್ಜುನಾದಯಾಃ
ಶೂರಾಹ ಸಂತಿ. ಭೀಮಾರ್ಜುನಾದಯ ಅಲ್ಲಿ ಭೀಮಾರ್ಜುನ ಅಷ್ಟೇ ಇದೆ, ಅದು ಭೀಮಾರ್ಜುನಾದಯ ಅಂತ ತಿದ್ಕೊಳ್ಬೇಕು, ಒಂದ್ ಸಣ್ಣ ತಪ್ಪಾಗಿದೆ. ಹೇಳಿ ಮುಂದೆ. ಪಾಂಡವರಲ್ಲಿ ಭೀಮಾರ್ಜುನರು ಮುಂತಾದವರುಗಳು ಶೂರರು ಇದ್ದಾರೆ. ಕೌರವೇಶು ಭೀಷ್ಮ ದ್ರೋಣಾದಿ ವೀರಾಹ ಸಂತಿ. ಕೌರವರಲ್ಲಿ ಭೀಷ್ಮ ದ್ರೋಣರಂತಹ ವೀರರುಗಳು ಇದ್ದಾರೆ. ಮುಂದೆ. ಯುದ್ಧೆ, ಅದು ನನಗೆ ಮೂಲ ವಾಕ್ಯಗಳು ನನಗೆ ಈ ಮೊಬೈಲ್ ಒಳಗಿದೆ, ನಂಗೆ ತೆಗಿಲಿಕ್ಕೆ ಆಗ್ತಾ ಇಲ್ಲ. ಅದು ಪ್ರಿಂಟ್ ನಿಮ್ಗೆಲ್ಲ ಕಳಿಸಿದ್ದೇನದು, ಅದರ ಅನುವಾದವನ್ನು ಹೀಗೆ ಮಾಡಿಬಿಡಿ. ಸ್ಮಿತಾ ಅವರಿಗೆ ಒರಿಜಿನಲ್ ಸಿಗ್ತಾ ಇಲ್ವಾ? ಯುದ್ಧಾರಂಭೆ ಕೌರವಾಹ ಪಾಂಡವಾಹ ಚ ಶಾಕಾನಾಂದ ಕುರ್ವಂತಿ. ಶಂಕನಾದಂ ಕುರ್ವಂತಿ. ಶಂಕನಾದಂ ಕುರ್ವಂತಿ. ಹೇಳಿ, ಅನುವಾದ ಹೇಳಿ. ಯುದ್ಧದ ಶುರುವಿನಲ್ಲಿ ಕೌರವರು ಪಾಂಡವರು ಶಂಖನಾದವನ್ನು ಮಾಡಿದರು. ಸೇನಾ ಮಧ್ಯೆ ಅರ್ಜುನಸ್ಯ ಸಾರಥಿ ಶ್ರೀಕೃಷ್ಣ ರಥಂ ಸ್ಥಾಪಯತಿ. ಸೇನೆಯ ಮಧ್ಯದಲ್ಲಿ ಅರ್ಜುನನ ಸಾರಥಿ ಶ್ರೀಕೃಷ್ಣನು ರಥದಲ್ಲಿ ಕುಳಿತುಕೊಂಡನು. ನಿಲ್ಲಿಸುತ್ತಾನೆ. ಮುಂದೆ. ಅರ್ಜುನ ಶತ್ರುಪಕ್ಷಂ ಪಶ್ಯತಿ. ಅರ್ಜುನ ಶತ್ರುಪಕ್ಷವನ್ನು ನೋಡಿದನು. ನೋಡುತ್ತಾನೆ, ಎಲ್ಲ ವರ್ತಮಾನ ಕಾಲದಲ್ಲಿ. ಮುಂದೆ. ಪಿತಾಮಹಂ ಭೀಷ್ಮ ಗುರು ದ್ರೋಣಂ ತಥಾ ಬಂಧುಜನಂ ಪಶ್ಯತಿ. ಪಿತಾಮಹ ಭೀಷ್ಮ ಮತ್ತು ದ್ರೋಣ ತಥಾ ಬಂಧುಜನಗಳನ್ನು ನೋಡಿದನು. ತದಾ ಅರ್ಜುನ ಚಿಂತೆಯ ಶ್ರೀಕೃಷ್ಣಂ ವದತಿ. ಆಗ ಅರ್ಜುನನು ಚಿಂತೆಯಿಂದ ಶ್ರೀಕೃಷ್ಣನ ವದತಿ ಮೀನ್ಸ್ ಹೇಳುತ್ತಾನೆ, ಶ್ರೀಕೃಷ್ಣನಿಗೆ ಹೇಳುತ್ತಾನೆ. ಮಮ ಸ್ವಜನಾಃ ಶತ್ರು ಮಧ್ಯೆ ಸಂತಿ. ನನ್ನ ಸ್ವಜನರು ಶತ್ರುಗಳ ಮಧ್ಯೆ ಇದ್ದಾರೆ. ಮಮ ಗಾತ್ರಾಣಿ ಸೀದಂತಿ. ನನ್ನ ಅವಯವಗಳು ನಡುಗುತ್ತಿವೆ. ಇವೆಲ್ಲ ಮೂಲ ಭಗವದ್ಗೀತೆ ವಾಕ್ಯಗಳೇ ಆಗಿವೆ. ಮುಂದೆ. ಶರೀರೇ ವೇಪಯುಹು. ಶರೀರ ನಡುಗುತ್ತಿದೆ. ಜಾಯತೆ. ರೋಮಗಳು ರೋಮಾಂಚನವಾಗ್ತಿದೆ. ರೋಮಾಂಚನವಾಗುತ್ತೆ. ಗಾಂಡೀವಂ ಹಸ್ತಾತ್ ಪತಾತಿ. ತೆಳಗಡೆ ಗಾಂಡೀವ ಕೈಯಿಂದ ಕೆಳಗೆ ಬಿದ್ದಿತು. ಕೆಳಗೆ ಬಿದ್ದಿದೆ. ಮಮ ಮನಃ ಭ್ರಮತಿ. ನನ್ನ ಮನಸ್ಸು ಭ್ರಮಿಸುತ್ತಿದೆ. ನನ್ನ ಮನಸ್ಸು ಭ್ರಮೆಗೆ ಸೇರಿದೆ. ಮುಂದಿನ ನಾಮ ಕಿಂ. ಸರಿ, ಈಗ
ಎಲ್ಲಾ ವಿದ್ಯಾರ್ಥಿಗಳು ಕೂಡ ಮುಂದಿನ ಕ್ಲಾಸಿಗೆ ಭಾನುವಾರ 3:15 ಬರುವಾಗ ನಿಮಗೆ ಕಳಿಸುವ ಮುಂದಿನ ಸಂಸ್ಕೃತ ವಾಕ್ಯಗಳನ್ನು, ಆ ವಾಕ್ಯಗಳೆಲ್ಲ ಭಗವದ್ಗೀತೆಯಲ್ಲೇ ಕೂಡಿರ್ತದೆ, ಅದನ್ನು ಕೂಡ ಇದೇ ರೀತಿ ಅನುವಾದ ಮಾಡಿಕೊಂಡು ಬನ್ನಿ. ಮುಂದಿನ ಭಾನುವಾರ 3:15 ಮತ್ತೆ ನಾವು ಸೇರುವ. ಮತ್ತು 3:15 ಭಾನುವಾರ ಆದ್ರಿಂದ 1/4 ಗಂಟೆ ಜಾಸ್ತಿ ಅವಕಾಶ ಕೊಡಿ. 3:15 5 ಗಂಟೆ 5:15 ಅಲ್ಲಿವರೆಗೆ ನಾವು ಮುಂದಿನ ಕ್ಲಾಸ್ ಅನ್ನ ಮುಂದುವರಿಸ್ತೀವಿ. ಮುಂದಿನ ಭಾನುವಾರ ಸೇರುವ. ಅಲ್ಲಿವರೆಗೆ ಎಲ್ರಿಗೂ ನಮಸ್ಕಾರ. ಏನಾದ್ರು ಹೇಳಲಿಕ್ಕಿದ್ರೆ ಹೇಳ್ಬೋದು ಸರ್. ತಥಾ ಅಂದ್ರೆ ಏನು? ತಥಾ ಅಂದ್ರೆ ಹಾಗೆ, ಯಥಾ ತಥಾ. ನೋಡಿ, ಯಥಾ ರಾಜ ತಥಾ ಪ್ರಜಾ. ಯಾವ ರೀತಿಯಲ್ಲಿ ರಾಜ ಇರ್ತಾನೋ ಅದೇ ರೀತಿಯಲ್ಲಿ ಪ್ರಜೆಗಳು ಇರ್ತಾರೆ ಅಂತ ಅರ್ಥ. ಯಥಾ ತಥಾ, ಯದಾ ತದಾ, ಯಾವಾಗ ಆವಾಗ. ಸರ್ ಅಸೌ ಹೇಳಿದ್ರೆ ಇವನು ಅಥವಾ ಅವನು ಯಾವುದು ಸರಿ ಸರ್? ಅಸೌ ಅಸೌ ಅಂದ್ರೆ ಇವನು ಅಂತ ಅರ್ಥ. ಇವನು ಇದ್ರಲ್ಲಿ ಸರ್ವನಾಮದಲ್ಲಿ ಅವನು ಅಂತಲ್ಲ, ಅದ್ರಲ್ಲಿ ಬಂದಿದೆ ಅಲ್ಲ ಅಸೌ. ಅಸೌ ಅಂದ್ರೆ ಈ ಯಾರಾದ್ರೂ ಹತ್ರ ಇದ್ದವನನ್ನ ಹೇಳುವುದು. ಅಸೌ ಮಮ ಪುತ್ರ, ಇವನು ಇಲ್ಲಿದ್ದಾನಲ್ಲ ಇವನು ನನ್ನ ಮಗ ಅಂತ. ಹಾಗೆ ಅಸೌ ಅಂದ್ರೆ ಇವನು ಅಂತ. ಆಯ್ತಾ? ಮತ್ತೆ ಏನಾರ ಕೇಳಲಿಕ್ಕಿದ್ಯಾ? ಗುರುಗಳೇ, ಗುರುಗಳೇ ನೀವು ಹೇಳಿದ್ರಲ್ಲ ಅರ್ಥ ವಾಕ್ಯ ಹೇಳಿ. ಗುರುಗಳೇ ಕೇಳಿಸ್ತಿದ್ಯಾ? ವೀರರು ಹೇಳಿದ್ರಲ್ಲ ಅವರು ಬರೀ ವೀರ ಕೇಳ್ತಾ ಇದೆ, ಹೇಳಿ. ಸರ್ ಹೇಳಿ. ಕೌರವ ವೀರರುಗಳು ಇದ್ದಾರೆ ಅಂತ ಹೇಳಿದ್ರಲ್ಲ, ಅದು ಬರೇ ವೀರರು ಅಂತ ಹೇಳಿದ್ರಾಗೋದಿಲ್ಲ. ವೀರರೇ ಕರೆಕ್ಟ್. ಅಲ್ಲಲ್ಲ, ಕೌರವೇಶು ಅಂದ್ರೆ ಅದರಲ್ಲಿ ಭೀಷ್ಮ, ದ್ರೋಣಾದಯ, ಭೀಷ್ಮ ಮತ್ತು ದ್ರೋಣ ಮುಂತಾದ ವೀರಾಹ ವೀರರು ಸಂತಿ ಇದ್ದಾರೆ. ಶಬ್ದ ಅರ್ಥ. ಅದು ಗಳು ಅಂತ ಏನ್ ಸೇರ್ಸೋದ್ ಬೇಡ ಹಂಗಾದ್ರೆ. ವೀರರು ಗಳು ಬೇಕಿಲ್ಲ, ವೀರರು ಸಾಕು, ಬಹುವಚನ. ಓಕೆ ಸರಿ. ಮತ್ತೆ ಭೀಷ್ಮ ದ್ರೋಣಾದಿ ಹಾಗೆ ಹೇಳ್ಬೇಕಾಗಿ ಕನ್ನಡದಲ್ಲೂ ಭೀಷ್ಮ ದ್ರೋಣಾದಿ ವೀರರು ಅಥವಾ ಭೀಷ್ಮ ದ್ರೋಣಾದಿ ಅಂದ್ರೆ ಮುಂತಾದ ವೀರರು ಇದ್ದಾರೆ. ಭೀಷ್ಮ ದ್ರೋಣಾದಿ ವೀರರು ಹೇಳ್ಬೋದು. ಗುರುಗಳೇ, ನೀವೊಂದು 10 ವಾಕ್ಯ ಬೇರೆ ಮಹಾಭಾರತದಿಂದ ಮಾಡಕ್ ಹೇಳಿಲ್ಲ, ಮಾಡಿದೀನಿ, ಹೇಳ್ಬೋದಾ? ಅದನ್ನ ಮಾಡಿದ್ರೆ ಭಾನುವಾರ ಹೇಳಿವ್ರಂತೆ. ಭಾನುವಾರ ಆರಂಭದಲ್ಲಿ ನೀವು ಕಲಿತ ವಾಕ್ಯಗಳನ್ನೇ ಉಳಿದವರೆಲ್ಲರಿಗೂ ಹೇಳ್ತಾ ಇದ್ದೀವಿ. ಭಾನುವಾರ ಆಗುವಾಗ ನೀವುಗಳು ಕೂಡ ಮಹಾಭಾರತ ಕಥೆ, ಅದರಲ್ಲಿ ಯುದ್ಧದ ಮೊದಲಿನ ಕಥೆಯನ್ನ ಸರಳ 10 ವಾಕ್ಯಗಳಲ್ಲಿ ಬರೆದುಕೊಂಡು ಬನ್ನಿ. ಅಷ್ಟೊತ್ತಿಗೆ ಯಾರಾದ್ರೂ ಬರೆದವ್ರು 1-2-3 ಜನ ಓದ್ತಾರೆ, ಅದನ್ನ ಕೇಳುವ. ಮುಂದಿನ ಭಾನುವಾರ 3:15. ಇವತ್ತು ಸಮಯ ಆಯ್ತು, ಆದ್ರಿಂದ ಇವತ್ತು ಬೇಡ.